वृद्धिम् अपेक्ष्य लोकस्य च मन्ददृष्टिम् पुरातुलो नाम महासुरो अभवत् वरात्सतु ब्रह्मण आपलोकताम् पुनश्च तं प्राह जगद्गुरुर्यदा हरिर्जितस्याद्धि तदैव वध्यसे पुरा ಹಿಂದೆ ಅತುಲಃ ನಾಮ ಮಹಾ ಅಸುರಃ ಅಭವತ್ ದೊಡ್ಡ ರಾಕ್ಷಸ ಇದ್ದ ಸತು ಬ್ರಹ್ಮಣಃ ವರಾತ್ ಅವನು ಬ್ರಹ್ಮದೇವರ ವರದಿಂದ ಲೋಕತಾಮಾಪ ಲೋಕದಲ್ಲಿ ವ್ಯಾಪ್ತಿಯನ್ನು ಹೊಂದಿದ ಪುನಶ್ಚತಂ ಪ್ರಾಹ ಜಗದ್ಗುರುರ್ಯದ ಆದರೆ ಒಂದು ಕಂಡೀಷನ್ ಹಾಕಿದರು ಪುನಶ್ಚತಂ ಪ್ರಾಹ ಜಗದ್ಗುರುರ್ಯದ ನೀನು ಜಗದ್ಗುರು ಬ್ರಹ್ಮದೇವರು ಜಗದ್ಗುರುಗಳು ಅವರ ಜಗದ್ಗುರುಗಳು ಪರಮಾತ್ಮ ಅವರ ಗುರು ತಮೇವ ಶಾಸ್ತ್ರ ಪ್ರಭಮ್ಯ ಜಗದ್ಗುರುಣಾಂ ಗುರು ಅವ್ರು ಯಾರು ಜಗದ್ಗುರುಗಳು ಜಗದ್ಗುರುಗಳು ರುಜುಗಳು ಆದ್ದರಿಂದ ಪುನಶ್ಚ ತಂಪ್ರಾಹ ಜಗದ್ಗುರು ಯದಾ ಹರಿಹಿ ಜಿತಃ ಸಾಧಿ ತದೈವ ವಧ್ಯಸೆ ಯಾವಾಗ ದೇವರು ಸೋಲ್ತಾನೋ ಆಗ ದಿನ ಸಾಯ್ತಿ ಅಂತ ಹೇಳಿದರು. ಅವನಿಗೆ ಭಾರಿ ಖುಷಿಯಾಯಿತು. ಪ್ರಮೇಯ ಜ್ಞಾನ ಇತ್ತು, ಆದ್ದರಿಂದ ಅವನಿಗೆ ಖುಷಿಯಾಯಿತು. ಆದರೆ ಅದರ ಅನುಸಂಧಾನಕ್ಕೆ ಬರಲಿಲ್ಲ, ಸತ್ತೋದು. ಅತೋ ವಧಾರ್ಥಂ ಜಗದಂತಕಸ್ಯ ಸರ್ವಾಜಿತೋಹಂ ಜಿತವದ್ವ್ಯವಸ್ಥಿತಃ ಇತೀರಿತೆ ಲೋಕಮಯೇ ಸ ರಾಘವೋ ಮುಮೋಚ ಬಾಣಂ ಜಗದಂತಕೆ ಸುರೇ. ಅತಃ ವಧಾರ್ಥಂ ಜಗದಂತಕಸ್ಯ ಸರ್ವಾಜಿತಃ ಅಹಂ ಜಿತವದ್ವ್ಯವಸ್ಥಿತಃ ಇತಿ ಈರಿತೆ ಲೋಕಮಯೇ ಸಹ ರಾಘವಃ ಮುಮೋಚ ಬಾಣಂ ಜಗದಂತಕೆ ಅಸುರೇ. ಆಗ ಅಥೋ ವಧಾರ್ಥಂ ಜಗದಂತಕಸ್ಯ ಅದಕ್ಕೆ ಅಸುರ ಮೋಹನ ಮಾಡಬೇಕು, ರಾಕ್ಷಸ ಸಂಹಾರ ಮಾಡಬೇಕು. ಅಥೋ ವಧಾರ್ಥಂ ಜಗದಂತಕಸ್ಯ ಜಗತ್ತಿಗೆ ಅಂತಕನಾಗಿರತಕ್ಕಂಥ ಅವನನ್ನು ಸರ್ವಾಜಿತೋಹಂ ಚಿತವದ್ವ್ಯವಸ್ಥಿತ ಪರಶುರಾಮರು ಹೇಳ್ತಾರೆ, ನಾನೇನಾಡಿದಾಗ ಸರ್ವಾಜಿತೋ ಅಹಂ ಸರ್ವರಿಂದ ಅಜಿತ ಸದಾಜಿತ ಸರ್ವರಿಂದ ಅಜಿತ ಅದಕ್ಕೇನೆ ಜಿತಂತೆ ಪುಂಡರೀಕಾಕ್ಷ ಜಿತವದ್ವ್ಯವಸ್ಥಿತ. ಇದನ್ನು ಸೋರಿಸ್ಬೇಕಾದ್ರೆ ಏನು ಮಾಡಿ ಬೇರೆ ಉಪಾಯ ಏನೀಗ? ದೇವರು ಸ್ವತಂತ್ರ ಮಾಡಿರುವಂತೆ ಏನು ತಿಳ್ಕೊಬೇಕಿತ್ತು ಅವನು? ಸ್ವತಂತ್ರ ಮಾಡಿದ ಅಂತ ತಿಳ್ಕೊಂಡು ಸಮಸ್ಯೆ ಬರುತ್ತಿರಲಿಲ್ಲ, ಸೋತೇ ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟ. ಅದು ಪದ್ಧತಿ ಆಯಿತು. ಅದಕ್ಕೆ ಅಜಿತ ಸರ್ವಾಜಿತ ಅಹಂ ಜಿತವದ್ವ್ಯವಸ್ಥಿತ ಇತೀರಿತೆ ಲೋಕಮಯೇ ಸ ರಾಘವ. ಆಗ ಇತೀರಿತೆ ಲೋಕಮಯೇ ಸ ರಾಘವ. ಆ ಲೋಕಮಯ ಅಸುರ ಹೀಗೆ ಹೇಳಿದಾಗ ರಾಘವ ರಾಮದೇವರು ಮುಮೋಚ ಬಾಣಂ ಜಗದಂತಕೆ ಅಸುರೆ ಜಗತ್ತಿಗೆ ನಾಶಕರಣಾದಂಥ ಅಸುರನ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದರು. ಇನ್ನೊಂದು ವಿಶೇಷ, ರಾಮದೇವರು ಬಾಣ ಇಟ್ಟ ಮೇಲೆ ಏನು ಮಾಡೋದಿಲ್ಲ, ಅದನ್ನು ವಾಪಸ್ತು ಹೊಡೆಯಲೇಬೇಕ ಬಾಣವನ್ನು. ಅದು ಇನ್ನೊಂದು ವಿಶೇಷ. ಆಚಾರ್ಯರ ವೇದವ್ಯಾಸ ರೂಪದ ಪ್ರತಿ ಮಾತುಗಳು ಏನವೋ ಬಾಣಗಳಿತ್ತು, ಅವು ವೇಸ್ಟ್ ಆಗೋದೇ ಇಲ್ಲ, ಗುರಿ ಮುಟ್ಟಲೇಬೇಕು ಅಂತ ಅರ್ಥ ಮಾಡಿಕೊಂಡ್ರೆ. ಎಷ್ಟೋ ಬಾಣ ಬಿಡ್ತಾರೆ, ಅದು ಫೇಲ್ ಆಗುತ್ತೆ, ಪ್ರತಿ ಬಾಣ ಹೊಡಿತಾರೆ, ಅವೆಲ್ಲ ಇರುತ್ತೆ. ಅದೇ ರಾಮಬಾಣಕ್ಕೆ ಪ್ರತ್ಯಸ್ತ್ರನೇ ಇಲ್ಲ, ರಾಮಬಾಣಕ್ಕೆ ಪ್ರತ್ಯಸ್ತ್ರ ಇಲ್ಲ. ವೇದವ್ಯಾಸರ ಮಾತಿಗೆ ಪ್ರತಿ ಮಾತಿಲ್ಲ, ಅರ್ಥ ಆಯ್ತಾ? ವೇದವ್ಯಾಸ ರೂಪದ ಮಾತಿಗೆ ಪ್ರತಿ ಮಾತಿಲ್ಲ. ವಾಂಗ್ಮಯೈಶ್ವರೈಹಿ ಅಂತ ಕರೆದಿದ್ದಾರೆ. ಅವರ ಬಾಣಗಳು ಎಂಥದ್ದು? ಮಾತಿನ ಬಾಣಗಳು. ಎಷ್ಟೋ ಸಲ ಮಾತಿನ ಬಾಣ ಈ ಬಾಣಕ್ಕಿಂತ ಭಾರಿ ಅಪಾಯಕರ. ಮರ್ಮ ಕೆಟ್ಟ ಮಾತು ಆಡಿಬಿಡ್ತಾರಲ್ಲ, ಏನಾಗುತ್ತಾಗ? ಸಾಯೋದಕ್ಕಿಂತ ಭಾರಿ ಅಪಾಯಕರ, ಗೊತ್ತಾಯ್ತಿಲ್ಲ. ಅದು ಮರ್ಮಕ್ಕೆ ಏಟುಬಿಡುತ್ತೆ, ಮನಸ್ಸಿಗೆ ಏಟುಬಿಡುತ್ತಲ್ಲ, ಅದು ಏನು ಮಾಡಿದ್ರು ಹೋಗೋದಿಲ್ಲ. ಅದಕ್ಕೆ ವಾಂಗ್ಮಯ ಶರ ಅಂಬೋದು ಭಾಳ ಅತ್ಯಂತ ತೀಕ್ಷ್ಣ ಮತ್ತು ಪ್ರತ್ಯಸ್ತ್ರ ಇಲ್ಲದ್ದು. ಯಾವುದು ವೇದವ್ಯಾಸರು ಬಿಟ್ಟರೆ ಮತ್ತು ಪ್ರತ್ಯುತ್ತರನೇ ಇಲ್ಲ. ಅದೇ ರೀತಿಯಲ್ಲಿ ಯಾರ್ದ ಹಾಂ ಹಾಂ ಹೌದು. ಯಾವಾಗಲೂ ಬಾಣ ಇಟ್ಟು ಬಿಟ್ಟು ಬಾಣ ತೆಗೆಯೋದಿಲ್ಲ. ಅದು ಬಿಟ್ಟು ಬಾಣ ತೆಗೆದು ಏನಾಗುತ್ತೆ ಗೊತ್ತೇನು? ಏನಾಗುತ್ತಾಗ? ಅಲ್ಲ, ಇವ್ರಿಗೆ ಗೊತ್ತಿದ್ದಿಲ್ಲ. ಮೊದಲು ಅಜ್ಞಾನ ಇತ್ತು ಅಂತ ಆಗ್ಬಿಟ್ಟು, ಮೊದಲು ಅಜ್ಞಾನ ಇತ್ತು ಮಾಡಿದ. ಇವತ್ತು ಯಾತಕ್ಕೆ ಅಮೆಂಡ್ಮೆಂಟ್ ಬರುತ್ತೆ ರೂಲ್ಸ್ಗೆಲ್ಲ? ಮೊದಲು ಸರಿಯಾಗಿ ಮಾಡಿರೋದೆಲ್ಲ ಸರಿ ಮಾಡ್ಬೇಕು, ಸರಿಯಾಗಿ ಮಾಡಿರೋದು ಸರಿ ಮಾಡಬೇಕಾಗತ್ತೆ ಅಷ್ಟೇ. ಅದು ಅವ್ರ ವೀಕ್ನೆಸ್ ತೋರಿಸುತ್ತೆ, ಗೊತ್ತಾಯ್ತಾ? ಅವರ ದೌರ್ಬಲ್ಯ ತೋರಿಸುತ್ತೆ. ಆದರೆ ಶಾಸ್ತ್ರದ ಮಾತು ಯಾಕೆ ಬದಲಾಗೋದಿಲ್ಲ ಅಂದರೆ, ಶಾಸ್ತ್ರ ಬರೆದವ್ರು ಯಾರು? ಭಗವಂತ. ವೇದಗಳು ಅನಾದಿ ನಿತ್ಯ, ಚೇಂಜ್ ಆಗೋದಿಲ್ಲ. ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ರಾಮದೇವರು ಕೈ ಹೇಳ್ತಾರೆ, ರಾಮಾಯಣ ಕಾಡಿಗೆ ಹೋಗ್ತೀವಿ ಹಾಗಿದ್ರೆ ಮಾತು ನಡೆಸಿ ಅಂತ ಕೇಳಿದ್ರೆ ರಾಮದೇವರು ಹೇಳ್ತಾರೆ, ಅಮ್ಮ ತಿಳ್ಕೊ, ರಾಮೋ ದುರ್ನಾಭಿಭಾಷತೆ. ರಾಮ ಎಂದು ಎರಡು ಮಾತಾಡೋದಿಲ್ಲ. ಸೊ ರಾಮ ವೇದವ್ಯಾಸರು ಏನು ಮಾಡೋದಿಲ್ಲ ಎಂದು ಎರಡು ಮಾತಾಡೋದಿಲ್ಲ.
ನಮಗೀಗೇನು ಗೊತ್ತಾಗ ಹೊಸರ ಮೋಹನಕ್ಕೆ ಹೇಳಿ ಹೇಗೆ ಗೊತ್ತಾಗುತ್ತೆ ಅಂದರೆ ಎರಡು ಮಾತು ಆಡೋದಿಲ್ಲ ಅಂದಮೇಲೆ ಬೇರೆ ರೀತಿ ಮಾತು ಏನು ಅರ್ಥ ಮಾಡಬೇಕಾಗ ಸರಿಯಾದ ಅರ್ಥ ಮಾಡಿ ತಿಳ್ಕೊಬೇಕೇ ಹೊರತು ಅದು ಅವ್ರು ಎರಡು ಅರ್ಥ ವಿರುದ್ಧ ಹೇಳ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಹೆಡ್ಡಿಂಗ್ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ತಪ್ಪೇ ಇಲ್ಲ ಅಂತ ಹೆಡ್ಡಿಂಗ್ ಕೊಟ್ಮೇಲೆ ಏನು ಮಾಡಬೇಕೀಗ ಪಜಲ್ ಅಂತ ಒಗಟು ಕೊಡ್ತಾರೆ. ಒಗಟು ನೋಡೋದಕ್ಕೆ ಏನು ಕಾಣಿಸುತ್ತದು ಫುಲ್ ಆಫ್ ಇನ್ಕನ್ಸಿಸ್ಟೆನ್ಸೀಸ್, ಗೊತ್ತಾಯ್ತಾ? ಆದರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ ಉತ್ತರ ಸಿಗುತ್ತೆ. ಒಗಟು ಅಂತ ಅದಕ್ಕೆ ಹೆಸರು. ಎಲ್ಲೆಲ್ಲಿ ಅದು ವ್ಯಾಸ ಗ್ರಂಥಿಗಳು ಅಂತ ಕರೀತಾರೆ. ವೇದವ್ಯಾಸದೇವರ ಮಾತುಗಳು ಎಲ್ಲಿ ಕಷ್ಟವಾಗಿ ಬೇರೆ ಅರ್ಥ ವಿರುದ್ಧಾರ್ಥ ಕೊಟ್ಟ ಕಾಣುತ್ತೆ ಏನಂತ ಹೆಸರು ಅದಕ್ಕೆ ಗ್ರಂಥಿ. ಗ್ರಂಥಿ ಅಂದರೆ ಒಗಟು, ಗ್ರಂಥಿ ಅಂದರೆ ಗಂಟು ಅಂತ ಅರ್ಥ. ಗಂಟು ಬಿಡಿಸ್ಬೇಕು. ಅದು ಇವರ ಸರಿ ಇಲ್ಲ ಅಂತ ತಿಳ್ಕೊಬಿಟ್ಟು ಇವ್ರಿಗೆ ಬುದ್ಧಿ ಇಲ್ಲ. ಒಂದು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆನೇ ಸರಿ ಇಲ್ಲ ಅಂತ ಹೇಳಿದರೆ ಇವನಿಗೆ ಅರ್ಥ ಇಲ್ಲ ಅಂತ ಅರ್ಥ. ಪ್ರಶ್ನೆ ಎರಡು ರೀತಿಗೆ, ಡೈರೆಕ್ಟ್ ಪ್ರಶ್ನೆ ಕೇಳೋದು ಒಂದು, ಕನ್ಫ್ಯೂಸಿಂಗ್ ಆಗಿ ಪ್ರಶ್ನೆ ಕೇಳೋದು ಇನ್ನೊಂದು. ಎಲ್ಲರಿಗೂ ತಿಳ್ಕೊಬೇಕಾದ್ರೆ ಪರೀಕ್ಷೆ ಮಾಡ್ಬೇಕಾದ್ರೆ ಭಾರಿ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನಾಗಬೇಕು ಅವರು? ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿ, ಭಾರಿ ಬುದ್ಧಿವಂತ ಆಗಬೇಕು ಅಂತ ಹೇಳ್ತಾರೆ. ದೃಶ್ಯತೆ ಅಗ್ರೇಯ ಬುದ್ಧಿಯ ಸೂಕ್ಷ್ಮಯ ಉಪನಿಷತ್ತರ ಮಾತದು. ಬಹಳ ಸೂಕ್ಷ್ಮ ಇರಬೇಕು, ಬಹಳ ಶ್ರೇಷ್ಠ ಬುದ್ಧಿ ಇರಬೇಕು. ಆ ರೀತಿ ಇದ್ದ ಮಾತ್ರ ಏನು ಸಾಧ್ಯ? ಒಂದು ಶಸ್ತ್ರ ಕೊಲ್ಬೇಕಾದ್ರೆ ಶಾರ್ಪ್ ಇರಬೇಕು, ಗೊತ್ತಾಯ್ತಾ? ಬುದ್ಧಿ ಏನಿರಬೇಕು? ಶಾರ್ಪ್ ಇರಬೇಕು. ಆ ಬುದ್ಧಿ ಶಾರ್ಪ್ ಇರಬೇಕಾದ್ರೆ ಶಾರ್ಪ್ನೆಸ್ ಯಾವಾಗ ಗೊತ್ತಾಗುತ್ತೆ ನಮಗೆ? ಹುಡುಗ ಭಾರಿ ಬುದ್ಧಿವಂತ, ಒಗಟು ಸರಿಯಾಗಿ ಬಿಡಿಸ್ಬಿಟ್ರೆ ನಾವು ಭಾರಿ ಬುದ್ಧಿವಂತ ಅಂತ ಕರೀತಾರೆ. ಒಗಟನ್ನು ಬಿಡಿಸ್ಬೇಕು. ಬಿಡಿಸ್ಬೇಕಾಗ್ತದೆ ಏನು ಮಾಡ್ತಾರೆ? ಇದನ್ನು ತಪ್ಪು ತಿಳ್ಕೊಂಡು ತಾವೇ ಸತ್ತು ಹೋಗ್ಬಿಡ್ತಾರೆ. ಅಥವಾ ಪದಾರ್ಥ ನಮ್ಗೆ ಅರ್ಥ ಆಗುತ್ತೆ. ರಾಂಗ್ ಕನೆಕ್ಷನ್ ಆದರೆ ಕರೆಂಟಲ್ಲಿ ಎಷ್ಟು ಅಪಾಯ ಗೊತ್ತಲ್ಲ, ಬ್ಲಾಸ್ಟ್ ಆಗೋಗ್ಬಿಡ, ಶಾರ್ಟ್ ಸರ್ಕ್ಯೂಟ್ ಬ್ಲಾಸ್ಟ್ ಆಗಿಬಿಡುತ್ತೆ. ರಾಂಗ್ ಕನೆಕ್ಷನ್ ಆಗಬಾರ್ದು. ಎಂದು ಪದಗಳನ್ನು ಏನು ಮಾಡ್ಕೋಬಾರ್ದು, ತಪ್ಪಾಗಿ ಹೊಂದಿಸೋದಾಗಲಿ ತಪ್ಪು ಅರ್ಥ ಮಾಡೋದಾಗಲಿ ಮಾಡಬಾರ್ದು. ಇವತ್ತು ಪುರಾಣ ಇತಿಹಾಸಗಳು ಮಾಡಿ ಹಾಗಾಗೋಗ್ಬಿಟ್ಟು ತದೈವ ಬಧ್ಯಸೆ ಅಥೋ ವಧಾರ್ಥಂ ಜಗದಂತಕಸ್ಯ ಸರ್ವಾಜಿತೋಹಂ ಜಿತವದ್ವ್ಯವಸ್ಥಿತಃ ಇತೀರಿತೆ ಲೋಕಮಯೇ ಸ ರಾಘವೋ ಮುಮೋಚ ಬಾಣಂ ಜಗದಂತಕ್ಕೆ ಅಸುರೆ. ನಮ್ಮಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಬೈಕೊಡೋದು ಒಂದು ಮಾತಿದೆ ಇಲ್ಲ. ಈಗ ಕಾನ್ಸ್ಟಿಟ್ಯೂಷನ್ ಅವ್ರು ಅಮೆಂಡ್ ಮಾಡೋದು ಬೇರೆ, ನಾವು ಬೈಯೋದು ಅಮೆಂಡ್ ಮಾಡೋದಕ್ಕೆ ಹೋಗ್ಬಾರ್ದು. ಏನದು? ಅದು ದೊಡ್ಡ ಅಪರಾಧ. ಅದು ಕಾನೂನು ಒಪ್ಪೋದಿಲ್ಲ ಅಂಬೋದು, ಸಂವಿಧಾನ ಒಪ್ಪೋದಿಲ್ಲ ಅಂಬೋದು ಏನದು ದೊಡ್ಡ ಅಪರಾಧ. ಗೊತ್ತಾ? ಸರ್ಕಾರದ ಪ್ರಕಾರ ಎಷ್ಟು ಅಪರಾಧನೋ. ಶಾಸ್ತ್ರಗಳೆಲ್ಲ ಇರೋದು ಭಗವಂತನ ಕಾನೂನು. ಇದು ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸರ್ಕಾರ ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಸ್ಪಿರಿಚುವಲ್ ಕಾನ್ಸೆಪ್ಟೇ ಅದಕ್ಕಿಲ್ಲ. ಇವು ಸೋಷಿಯಲ್ ಕಾನ್ಸೆಪ್ಟು ಪೊಲಿಟಿಕಲ್ ಕಾನ್ಸೆಪ್ಟ್ ಇರುತ್ತೆ ಅಷ್ಟೇ ಹೊರತು ಈ ಕಾನ್ಸೆಪ್ಟ್ ಇಲ್ಲ. ಬಟ್ ಆ ಮಟ್ಟಿಗೆ ಅದು ಮದುವೆ ಮಾಡ್ಬೇಕು ನಾವು, ಗೊತ್ತಾಯ್ತಾ? ಇವತ್ತು ನಾವು ಬದುಕಿರೋದಿಲ್ಲ ಯಾವುದರಲ್ಲಿ? ಇವತ್ತಿನ ಒಂದು ಜಗತ್ತಿನಲ್ಲಿ. ಆದ್ದರಿಂದ ಇವತ್ತಿನ ಕಾನ್ಸ್ಟಿಟ್ಯೂಷನ್ ಒಪ್ಪಬೇಕೋ ಬೇಡೋದ್ರೆ ಏನು ಹೇಳ್ಬೇಕು? ಅದಕ್ಕೆ ಒಪ್ಪಬೇಕು. ಆ ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಅದು ಮಾತಾಡೋದಿಲ್ಲ, ನಾವು ವಿರುದ್ಧ ಅಲ್ಲ, ಅದು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ಯಾವುದು ನಮಗೆ ಎಲ್ಲ ಯುಕ್ತಿಯುಕ್ತ ಅನಿಸುತ್ತೆ, ಪ್ರಮಾಣಕ್ಕೆ ವಿರುದ್ಧ ಅನಿಸುತ್ತೆ, ಪ್ರಾಮಾಣಿಕ ಅನಿಸುತ್ತೆ, ಅದನ್ನೇನು ಮಾಡಬೇಕು? ಫಾಲೋ ಮಾಡಬೇಕು. ಮತ್ತೆ ಅದು ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್. ಇದನ್ನು ಶಾಸ್ತ್ರದನ್ನು ಕಾನ್ಸ್ಟಿಟ್ಯೂಷನ್ ಒಪ್ಪೋದಿಲ್ಲ ಅಂದರೆ ಹೇಗೆ ಶಿಕ್ಷಾರ್ಹ ಅಪರಾಧನೋ, ಅಪರಾಧ ಅಂತ ಗೊತ್ತಾದರೆ ಸಂಧ್ಯಾವಂದನೆ ಮಾಡೋದಿಲ್ಲ ಅಂದ್ರೆ ಏನರ್ಥ? ಅಪಚಾರ. ಅದು ಪರಮಾತ್ಮನ ಶಾಸನಕ್ಕೆ ಅಪಚಾರ. ಅದು ಮತ್ತು ಅದು ಶಿಕ್ಷಾರ್ಹ ಅಪರಾಧ, ಬರೀ ಅಪರಾಧ ಅಲ್ಲ. ಎಂಥ ಅಪರಾಧ ಅದು? ಕೆಲವು ಲ್ಯಾಪ್ಸ್ ಇರುತ್ತೆ. ಲ್ಯಾಪ್ಸ್ ಅವನ ಪನಿಷ್ಮೆಂಟ್ ಸಿಂಪಲ್ ಆಗಿರುತ್ತೆ. ಇದು ಹಾಗಲ್ಲ, ದೊಡ್ಡ ಪನಿಷ್ಮೆಂಟ್ ಕೊಡ್ತಾರೆ. ರೂಢೇ ಒಪ್ಪೋದಿಲ್ಲ ಅಂದರೆ ಅದು ಅಪರಾಧಿ ಅಂತ ಪ್ರೂವ್ ಆಯ್ತು ಅಲ್ಲಿಗೆ. ಅರ್ಥ ಆಯ್ತು? ರೂಲ್ ಒಪ್ಪೋದಿಲ್ಲ ಅಂದರೆ ಅವನೇ ಒಪ್ಕೊಂಡೋದು ಅಪರಾಧಿ ನಾನು ಅಂತೇಳಿ. ಆದ್ದರಿಂದ ಎಂದೂ ಕೂಡ ನಾವು ಸಂಧ್ಯಾವಂದನೆ ಮಾಡಿಲ್ಲ ನಾನು ತಪ್ಪು ಅಂತ ಹೇಳೋದು ಬೇರೆ, ಮಾಡಬೇಕಾಗಿಲ್ಲ ಅಂತ ಹೇಳೋದು ಬೇರೆ, ಮಾಡೋದೇ ಇಲ್ಲ ಅಂತ ಹೇಳೋದು ಬೇರೆ. ಮಾಡಬೇಕಾಗಿಲ್ಲ ಅಂಬೋದು ಒಪಿನಿಯನ್ನು, ಮಾಡಬಾರ್ದು ಅಂಬೋದು ವಿರುದ್ಧ, ಅಪೋಸಿಷನ್. ಅದು ನಾನು ಮಾಡೋದಿಲ್ಲ ವೀಕ್ನೆಸ್. ಅದು ಮತ್ತು ಅವನ ದೌರ್ಬಲ್ಯಕ್ಕೆ ಅವನು ಇಂಡಿವಿಜುವಲ್ ಪನಿಷ್ಮೆಂಟ್ ಅದು. ಬಟ್ ಪ್ರಚಾರ ಮಾಡ್ಲಿಕ್ಕೆ ಕೊಟ್ಟಾಗ ಏನಾಗುತ್ತೆ? ಅದು ಸಮಾಜ ಹಾಳು ಮಾಡ್ತಾನೆ ಅಂತ ಹೇಳಿ ಅದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಇವರೆಲ್ಲ ಅಂತ ಅದಕ್ಕೆ ಜಗದಂತಕ ಅಂತ ಕರೀತಾರೆ. ಜಗದಂತಕ ಆತ್ಮಹತ್ಯೆ ಮಾಡಿ ತಾನು ಸಾಯ್ತಾನೆ, ಈ ಕೊಲೆಗಾರ ಇನ್ನೊಬ್ಬರು ಕೊಲ್ತಾನೆ, ಜಗತ್ತನ್ನೇ ಕೊಲ್ತಾರೆ ಇವರೆಲ್ಲ. ಜಗದಂತಕಸ್ಯ ಅಂತ ಅವರ ಸಂಹಾರ ಆಗಲೇಬೇಕಾಗಿತ್ತು, ಮಾಡಿದ್ದಾರೆ. ಅಥೋ ವಧಾರ್ಥಂ ಜಗದಂತಕಸ್ಯ ಸರ್ವಾಜಿತೋಹಂ ಜಿತವತ್ ವ್ಯವಸ್ಥಿತ ಇತಿ ರೀತಿ. ಅದೇ ರೀತಿ ವೇದವ್ಯಾಸರ ಮಾತುಗಳು ಅರ್ಥ ಆಗದ ಕಂಡ ಜಿತವದ್ ವ್ಯವಸ್ಥಿತ, ಅರ್ಥ ಆಗದ ಕಾಣುತ್ತೆ. ಯಾಕೆ? ಅಪಾರ್ಥ ಮಾಡಿಕೊಳ್ಳೋ ಜನ ಏನು ಮಾಡ್ತಾರೆ? ಅವರು ತಿಳ್ಕೊಳ್ಳಿ, ಆ ಮೂಲಕ ಅವರಿಗಿದ್ದ ಗೌರವ ಕಳ್ಕೊತಾರೆ, ನಾಶ ಆಗ್ತಾರೆ ಅಂತ. ಇತಿ ರೀತಿ ಲೋಕಮಯೇ ಸ ರಾಘವ ಮುಮೋಚ ಬಾಣಂ ಜಗದಂತಕೆ ಅಸುರೇ. ಆಗ ಅಸುರ ಏನಾದ? ಪುರಾ ಇನ್ನೊಂದು ಬ್ಯಾಕ್ಗ್ರೌಂಡ್ ಕೊಡ್ತಾರೆ. ಮತ್ತೆ ಒಂದು ವರ ಆಯ್ತು, ಇನ್ನೊಂದು ವರ ಇತ್ತು ಅವನಿಗೆ. ಏನು ವರ ಅಂದರೆ ಪುರಾ ವರೋ ಅನೇನ ಶಿವೋಪಲಂಭಿತೋ ಮುಮುಕ್ಷಯ ವಿಷ್ಣುತನು ಪ್ರವೇಶನಂ ಸತೇನ ರಾಮೋದರಗೋ ಬಹಿರ್ಗತಃ ತದಾಜ್ಞಯೈವಾಶು ಬಭೂವ ಭಸ್ಮಸಾತ್. ಪುರಾ ವರಹ
ಅನೇನ ಶಿವೋಪಲಂಭಿತ ಮುಮುಕ್ಷಯ ವಿಷ್ಣುತನು ಪ್ರವೇಶನಂ ಸಹ ತೇನ ರಾಮೋದರಗಃ ಬಹಿರ್ಗತಃ ತದಾಜ್ಞೆಯ ಏವ ಆಶು ಬಭೂವ ಭಸ್ಮಸಾತ್. ಪುರಾ ನೋಡಿ, ಅದು ಪುರ ಇದು ಪುರ. ಅದು ಪುರ ಅಂಬೋದಲ್ಲಿ ಅಸುರನ ಹಿಂದಿದ್ದ ಅಂತೇಳಿ, ಇಲ್ಲಿ ಪುರ ಅಂದರೆ ಇನ್ನೊಂದು ವರ ತಗೊಂಡಿದ್ದ ಹಿಂದೆ ಅಂತ ಇಲ್ಲಿ ಅನ್ವಯ. ಪುರಾ ವರಹ ಅನೇನ ಶಿವೋಪಲಂಭಿತ, ಬ್ರಹ್ಮದೇವರಿಂದ ವರ ಒಂದು ತಗೊಂಡಿದ್ದ, ಶಿವನಿಂದ ವರ ಇನ್ನೊಂದು ತಗೊಂಡು. ಆ ವರ ಏನು ಅಂದರೆ ಮುಮುಕ್ಷಯ ವಿಷ್ಣುತನು ಪ್ರವೇಶನಂ. ನಾನು ಅವನಿಗೆ ಮೋಕ್ಷ ಬೇಕು ಅಂತ ಸಂಕಲ್ಪ ಮಾಡಿದ, ಮೋಕ್ಷ ಬೇಕು ಅವನಿಗೆ. ಆದರೆ ಇದೆಲ್ಲ ಜ್ಞಾನಾಗಿ ನಾವೆಲ್ಲ ಬೇಕಿಲ್ಲ ಅವನಿಗೆ. ಅದಕ್ಕೆ ವಿವೇನೆ ಇಟ್ಕೊಂಡ. ಏನು ಮೆಥಡ್ ಇಟ್ಕೊಂಡ ಅಂದರೆ ಪರಮಾತ್ಮ ಉದರದಲ್ಲಿ ಮುಕ್ತರಿರ್ತಾರೆ. ಪರಮಾತ್ಮನ ಉದರದಲ್ಲಿ ಯಾರು ಇರ್ತಾರೆ? ಮುಕ್ತರಿರ್ತಾರೆ. ಹೊರ ಕೇಳ್ಬಿಟ್ಟು ನಾನು ವಿಷ್ಣುವಿನ ಉದರದಲ್ಲಿರಬೇಕು ಅಂತ ಕೇಳಿಬಿಟ್ಟು, ಗೊತ್ತಾಯ್ತಾ? ಉದರದಲ್ಲಿರಬೇಕು ಅಂತ ಕೇಳ್ಬಿಟ್ಟು ತಥಾಸ್ತು ಅಂತ ಹೇಳಿದರು. ಉದರದಲ್ಲಿ ಮುಕ್ತರಿರ್ತಾರೆ ಅಂದಮೇಲೆ ಮುಕ್ತರಿಗೆ ಮತ್ತೇನಿಲ್ಲ, ಸಾವಿಲ್ಲ ಗೀವಿಲ್ಲ ಏನಿಲ್ಲ. ಸೊ ಸೇಫ್ ಅಂತ ಒಳ್ಳೆ ಜಾಗ ಹೇಳ್ಕೊಂಡು, ಗೊತ್ತಾಯ್ತಾ? ಎಲ್ಲಿ ಯಾವುದು ಗೌರ್ಮೆಂಟ್ ಆಫೀಸ್ನಲ್ಲೇ ಕಳ್ತನ ಶುರು ಮಾಡಿಬಿಟ್ರೆ ಅಲ್ಲಿಂದನೇ ಯಾರು ಹಿಡಿಯೋ ಚಾನ್ಸ್ ಇಲ್ಲ. ಯಾತಕ್ಕೆ? ಜನ ನಂಬ್ತಾರೆ ಪ್ರಾಮಾಣಿಕ ಅಂತೇಳಿ. ಅಂಥ ಜಾಗ, ಸೇಫೆಸ್ಟ್ ಜಾಗ ಹುಡ್ಕೊಂಡು ಅವನು ಅಲ್ಲಿದ್ದು ಬಿಡ್ತೀನಿ. ಯಾರು ಕೊಲ್ಲಕ್ಕೂ ಸಾಧ್ಯ ಇಲ್ಲ. ಒಂದು ವಾರ ಇದೆ, ಯಾರು ವರ ತೊಗೊಂಡ್ಬಿಟ್ಟಿದ್ದಾರೆ, ಇನ್ನೊಂದು ವಾರ ತೊಗೊಂಡ್ಬಿಡ. ಸೇಫ್ ಜಾಗ ಕೂಡ ಸೇಫು, ವರನೂ ಸೇಫು, ಇರೋ ಜಾಗನೂ ಸೇಫು. ಜಾಗನ ಯಾರು? ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮನ ವಿದ್ಯತೆ ಇವೆಲ್ಲ ತಿಳ್ಕೊಂಡಿದ್ರು. ಇಲ್ಲದವರಿಂದ ವರ ಕೇಳಕ್ಕೆ ಬರೋದಿಲ್ಲ. ಕಾನೂನು ಉಲ್ಲಂಘನೆ ಮಾಡೋರಿಗೆ ಏನು ಗೊತ್ತಿರ್ಬೇಕು? ಮೊದಲು ಕಾನೂನು ಗೊತ್ತಿದ್ರೆ ಉಲ್ಲಂಘನೆ ಮಾಡೋಕ್ಕೆ ಬರೋದು. ಅದು ಶಾಸ್ತ್ರವನ್ನು ಮೀರೋ ಜನಗಳೆಲ್ಲ ಶಾಸ್ತ್ರ ತಿಳ್ಕೊಂಡಿರ್ತಾರೆ, ಅದು ಅಪ್ಲೈ ಮಾಡಿದ್ರ ಬದಲು ವಿರೋಧ ಮಾಡ್ತಾರೆ. ಇದೇ ಆಶ್ಚರ್ಯ. ಜಗದಂತಕ್ಕೆ ಯಸುರೇ ತಕ್ಷಣ ಮುಮುಕ್ಷಯ, ಮುಮುಕ್ಷ ಮೋಕ್ತುಂ ಇಚ್ಛಯ, ಮುಕ್ತಿಯನ್ನು ಪಡೆಯಲಿಕ್ಕೋಸ್ಕರವಾಗಿ ಪಾಸ್ ಆಗಬೇಕು. ಏನು ತಪ್ಪಲ್ಲ, ಕಾಪಿ ಮಾಡಿ ಓದೋದಿಲ್ಲ, ಪಾಸ್ ಆಗಬೇಕು. ಈ ರೀತಿ ಇಲ್ಲಿ ಟ್ಯಾಬ್ಲೆಟ್ರಿ ಯಾರು ಮಾಡ್ತಾರೆ? ಬರೀ ಅದೇ ಕಳಿಸ್ತೇವೆ. ಎಕ್ಸಾಮಿನಲ್ಲಿ ಯಾರು ಟ್ಯಾಬ್ಲೆಟ್ರಿ ಯಾರು ಮಾಡ್ತಾರೆ, ಏನೇನಾಗುತ್ತೆ, ವ್ಯಾಲ್ಯೂಸ್ ಎಲ್ಲಿ ಬಂದಿದೆ, ಎಷ್ಟು ತಲೆ ಕಳಿಸ್ಕೋಬೇಕು ಅವನು. ಎಲ್ಲ ಫೋಲ್ ಮೇಲೆ ಇಷ್ಟೆಲ್ಲ ಮಾಡಿ ಕಷ್ಟ. ಇಡೀ ಸರಿಯಾಗಿ ಬರೆದವ್ರು ಏನಿಲ್ಲ, ನಿಶ್ಚಿದ್ದೆ ಬರೆದು ಬಂದುಬಿಡ್ತಾರೆ. ಏನೂ ನೋಡಬೇಕಾಗಿಲ್ಲ. ಗೊತ್ತಾಯ್ತು ಎಷ್ಟು ಡಿಫ್ರೆನ್ಸ್ ಇದೆ. ಸರಿಯಾದ ದಾರಿಯಲ್ಲಿ ಹೋಗೋದು ಯಾವಾಗಲೂ ಅತ್ಯಂತ ಸುರಕ್ಷಿತ. ಮತ್ತು ಶಾರ್ಟ್ ಕಟ್, ನಿಜವಾದ ಶಾರ್ಟ್ ಕಟ್ ಅದೇ. ಇವರು ಶಾರ್ಟ್ ಕಟ್ ಅಂತೇಳಿ ಫುಲ್ ತನ್ನ ಇದನ್ನೇ ಕಟ್ ಮಾಡ್ಕೊಂಡ್ಬಿಡ್ತಾರೆ, ಲೈಫ್ನೇ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಎಂದು ಪದ್ಧತಿ ಹಿಡಿಬಾರ್ದು. ಮೋಕ್ಷ ಬಂದರೆ ಪಾಸ್ ಆಗಲೆಕ್ಕ. ಸ್ಟೂಡೆಂಟ್ನಲ್ಲಿ ಪಾಸ್ ಆಗಲಿಕ್ಕೆ ಇಷ್ಟಪಟ್ಟದ್ದು ಏನು ತಪ್ಪಲ್ಲ, ಆದರೆ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು. ಫೇಲ್ ಆದ ಮತ್ತೆ ಓದಿ ಪಾಸ್ ಆಗಬೇಕೆ ಹೊರತು ಈ ಸತ್ ಬೇರೆ 10 ಸರ್ತಿ ಫೇಲ್ ಆದ್ರೂ 10 ಸರ್ತಿ ಓದಬೇಕು, ಬೇರೆ ದಾರಿ ಇಲ್ಲ. ಅವನು ಏನು ದಡ್ಡ ಅಂತ ಆಗುತ್ತೆ ಹೊರತು ದುಷ್ಟ ಅಂತ ಆಗೋದಿಲ್ಲ. ದಡ್ಡ ಅನ್ಸ್ಕೊಂಡ್ರೆ ಅವನಿಗೆ ಪನಿಷ್ಮೆಂಟ್ ಇಲ್ಲ, ದಡ್ಡರಿಗೆ ಪನಿಷ್ಮೆಂಟ್ ಇಲ್ಲ, ದುಷ್ಟರಿಗೆ ಪನಿಷ್ಮೆಂಟ್ ಇದೆ. ಆದ್ದರಿಂದ ದುಷ್ಟನಾಗಬಾರ್ದು, ದುಷ್ಟನಾದ. ಅದಕ್ಕೋಸ್ಕರ ಈ ಕ್ರಿಕೆಟ್ ಮೆಥಡ್ ಹಿಡ್ಕೊಟ್ಟ. ವಿಷ್ಣುತನು ಪ್ರವೇಶನಂ ಸತೇನ ರಾಮೋದರಗಃ ಬಹಿರ್ಗತಃ. ಆಗ ಈಗ ಅವನಿಗೆ ಗಾಬರಿ ಶುರುವಾಯ್ತು. ಈ ಪ್ರಸಂಗ ನೋಡಿ ಎಷ್ಟು ಸೂಕ್ಷ್ಮ ಇದೆ ಅಂತ ಕೇಳಿದರೆ, ಒಂದು ಅಜಿತಃ ಜಿತವದ್ ವ್ಯವಸ್ಥಿತ ಒಂದು ನಡೆದೋಯ್ತು, ಇನ್ನೊಂದು ನಡಿಬೇಕಾಗಿದೆ. ಅಲ್ಲಿ ಕೂತಿದ್ದಾನೆ ಈಗ ಅವನು, ಸೇಫ್ ಜಾಗಲ್ಲಿ ಕೂತಿದ್ದ. ಅಲ್ಲಿದ್ದ ಕೂತ್ರೆಯಿಂದ ಕೊಂದ್ರೆ ಏನಾಗುತ್ತೆ? ಈಗ ಅಲ್ಲಿದ್ದ ಕೊಂದ್ರೆ ಅದು ಸುಳ್ಳು ಅಂತಾಗುತ್ತೆ. ಪರಮಾತ್ಮನ ಹೊಟ್ಟೆಯಲ್ಲಿ ಇದ್ರೂ ಸತ್ತೋಗ್ಬಿಟ್ನಲ್ಲ, ಮತ್ತೆ ಇನ್ನೇ ಸೇಫೆಸ್ಟ್ ಜಾಗ ಇಲ್ಲ ಅಂತ ಆಯ್ತಲ್ಲ. ಹಾಗೆ ಅರ್ಥ ಆಯ್ತಾ? ಈಗ ಇವತ್ತು ಎಷ್ಟೋ ಸತಿ ಜೈಲಲ್ಲೇ ಕೊಲೆ, ಏನು ಮಾಡೋಕೆ? ಜೈಲಲ್ಲೇ ಕೊಲೆ ಹಾಕಿಬಿಟ್ರೆ ಹಾಗಿದ್ರೆ ಏನಿಲ್ಲ ಅಂತ, ಜೈಲಲ್ಲಿ ಸೇಫ್ಟಿ ಇಲ್ಲ ಅಂತ ಆಯ್ತು. ಗೊತ್ತಾಯ್ತಾ? ಅವನು ಹೊರಗೆ ಹೋಗಬಾರ್ದಲ್ಲ, ಇನ್ನೊಂದು ಒಳಗಡೆ ಬರ್ತಾರೆ ಅಂತ ಕೇಳಿ ಅರ್ಥ ಏನದ್ರೊಳಗೆ ಸರಿಯಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ? ಅಪರಾಧ ಮಾಡಿ ಜೈಲಿಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಯಾತಕ್ಕೆ ಗೊತ್ತೇನೋ? ಅವ್ರು ಕಳ್ಳಿರ್ತಾರೆ, ಹೊಡಿಲಕ್ಕಾಯ್ತಿರ್ತಾರೆ ಅವ್ರನ್ನ. ಅಲ್ಲಿರೋವರೆಗೂ ಸೇಫ್. ಅವ್ರು ಎಷ್ಟೋ ಜನ ಬಿಟ್ಟು ದಿವಸನೇ ಕೊಂದು ಹಾಕಿದ್ದಾರೆ. ಮತ್ತೆ ಎಷ್ಟೋ ದಿವಸ ಸೇಫ್ ಆಗಿರ್ತಾನೆ, ಎಂದೋ ಬಿಡುಗಡೆ ಮಾಡ್ತಾರೆ, ಅವತ್ತೇ ಕೊಂದು ಬಿಡ್ತಾರೆ. ಕಾರಣ ಅಲ್ಲಿವರೆಗೆ ಜೈಲಲ್ಲಿರೋ ಕಾರಣ ಸೇಫ್ಟಿಗೋಸ್ಕರ. ಇವತ್ತು ಪರಮಾತ್ಮನ ಉದರ ಅಂತ ಹೇಳಿದರೆ ಗೊತ್ತಿಲ್ಲ ಇವರಿಗೆ. ಜೈಲು ಅಲ್ಲಿದೆ, ಅಂದಂಥ ಬಸ್ಸು ಒಳಗಿಟ್ಕೊಂಡಿರ್ತಾರೆ. ಪರಮಾತ್ಮ ಇದು ಒಳಗಡೆ ಇದೆ. ಎಡಭಾಗ ಬಲಭಾಗ ಎಲ್ಲ ಬೇರೆ ಬೇರೆ ಮಾಡ್ಕೊಂಡಿದ್ದಾನೆ. ಅದು ಅವನಿಗೆ ಗೊತ್ತಿಲ್ಲ, ಬರೀ ಹೊಟ್ಟೆಲಿ ಕೇಳ್ಕೊಂಡಿದ್ದ ಅಷ್ಟೇ. ಅದೇ ಜನಗಳಿಗೆ ಇದೆಲ್ಲ ಅಪಾರ್ಥ ಆಗಬಾರ್ದು. ಏನು ಮಾಡ್ತಾನೆ ಪರಮಾತ್ಮ? ಈಗ ಪರಿಶುರಾಮದಲ್ಲಿ ಹೇಳ್ತಾನೆ ನೋಡು, ಸತೇನ ರಾಮೋದರಗಃ, ರಾಮೋದರಗ, ರಾಮ ಉದರ ಗ, ಪರಶುರಾಮ ದೇವರ ಉದರದಲ್ಲಿ ಗ ಇದ್ದಂಥ ಅವನು ಬಹಿರ್ಗತಃ. ಆ ಪರಶುರಾಮ ನೋಡಪ್ಪ, ನೋಡಿ ಏನು ಮಾಡ್ತೀನಿ ನೋಡಿ. ಈಗ ಬಾಣ ಹೊಡೆದ, ಬಾಣ ಹೊಡಿತಿದ್ದಾರೆ. ಈಗ ಅವ್ನಿಗೆ ಒಂದು ವಿಷಯ ಗೊತ್ತಾಯಿತು. ಓ ರಾಮದೇವರು ಭಾರಿ ದೊಡ್ಡವರು, ಇಷ್ಟೆಲ್ಲ ನೋಡಿದಂತ ಒಳಕದಲ್ಲಿ ನೋಡ್ತಾ ಇದ್ದಾನೋ, ಗೊತ್ತಾಗ್ಬಿಡುತ್ತೆ. ಅವ್ರು ಬಾಣ ಹೊಡಿತಾರೆ, ಏಟು ಬಿದ್ದೇ ಬಿಡುತ್ತೆ ಅಂತ ಗೊತ್ತಾಯ್ತು. ಪರಿಸರದ ಏನು ಮಾಡಿದ್ರೆ, ನೋಡಿ ಏನು ಮಾಡ್ತೀವಿ ನೋಡಿ, ಬಾಣ ಹಿಡಿದ್ರೆ ಏನು ಮಾಡ್ತೀವಿ ನೋಡು ಅಂತ ಹೇಳಿದ್ರು. ನೀನು ಹುಡ್ಕೋಬೇಕಂದ್ರೆ ಹೊರಗೆ ಹೋಗೋದು ವಾಸಿ ಅಂತ ಹೇಳಿದ್ರು. ತಕ್ಷಣ ಏನು ಮಾಡಿದ ಅವನು? ಜಂಪ್ ಮಾಡಿ ತಕ್ಷಣ ಹೊಡೆದ್ರು ಬಾಣ. ಅವಾಗ ಏನಾಯ್ತು? ಈಗ ಹೊಟ್ಟೆಲಿರೋರಿಗೆ ಸೇಫ್ ಒಬ್ಬ ತಪ್ಪಲಿ ಇದಾಯ್ತು. ಈಗ ಅಲ್ಲೇ ಇದ್ದರೆ ಏನು ಮಾಡೋಕೆ? ಅವ್ರಿಗೆ ಅಲ್ಲೂ ವಿಶ್ವಾಸ ಇಲ್ಲ. ಮತ್ತೆ ಅವ್ರೇನು ಮಾಡಬೇಕಾಗಿತ್ತು?
ಇಲ್ಲ ಏನು ಮಾಡಿದ ಸರ್ ಪ್ರಹ್ಲಾದ್ ಎಷ್ಟು ವಿಶ್ವಾಸ ಇತ್ತು, ಕೊಲ್ತಿ ತಲೆ ತೆಗಿತೀರಂದ್ರೂ ಬಿಡಲಿಲ್ಲ, ಏನು ಮಾಡ್ದ, ಇದ್ದೇ ಇದ್ದಾನೆ ದೇವರು ಇದ್ದೇ ಇದ್ದಾನೆ ಅಂತ ಹೇಳಿದ್ರು. ನೋಡಿ ಎಷ್ಟು ಕಂಪೇರ್ ಮಾಡ್ಬೇಕು, ಇವನು ಹೇಗಿದ್ದಾನೆ ಅವನೇ ಆಗಿದ್ದಾನೆ. ಇವ್ರು ಸ್ವಲ್ಪ ಸಂಶಯ ಬಂದ ತಕ್ಷಣ ಏನಾದ, ಅಲ್ಲೂ ತಪ್ಪಿದ ಇಲ್ಲೂ ತಪ್ಪಿದ. ಅಜಿತನಾದವನು ಸೋತಾದ ಮೊದಲನೇ ತಪ್ಪು. ಎರಡನೇ ತಪ್ಪೇನೀಗ, ಅಲ್ಲಿದ್ದರೆ ಸೇಫ್ರಿ ಎಂಬ ಜ್ಞಾನ ಅದನ್ನು ಕಳ್ಕೊಂಡ್ಬಿಟ್ಟ. ವೈಕುಂಠದ ಬಗ್ಗೆ ತಪ್ಪು ಕಲ್ಪನೆ ಬಂತು ಅವನಿಗೆ. ಮುಕ್ತಿ ಹೋದರೂ ವಾಪಸ್ ಬರೋದಾದ್ರೆ ಮುಕ್ತಿಗೆ ಯಾಕೆ ಹೋಗ್ಬೇಕು ಇವತ್ತು, ಎಷ್ಟು ಕಷ್ಟಪಟ್ಟು ಕೋಟಿ ಕೋಟಿ ಜನರು ಸಾಧನೆ ಮಾಡಿ ಮುಕ್ತಿ ಹೋಗಿ ಮತ್ತೆ ವಾಪಸ್ ಬರೋದಾದರೆ ಏನರ್ಥ, ಫೈನಲ್ ಎಕ್ಸಾಮಿನೇಷನ್ ಮತ್ತೆ ಇನ್ನೊಂದು ಮಾಡ್ತೀವಿ, ಫೈನಲ್ ಹೇಗಾಗುತ್ತೆ ಅದು. ಫೈನಲ್ ಆಗೋದಕ್ಕೆ ಅರ್ಥ ಏನು, ಮತ್ತೆ ಮಾಡಿದರೆ ಫೈನಲ್ ಆಗೋದು, ಪ್ರೀ ಫೈನಲ್ ಎ ಫೈನಲ್ ಆಗುತ್ತೆ ಹೊರತು ಮತ್ತೆ ಮತ್ತೆ ಮಾಡಿದ್ರೆ ಪ್ರೀ ಫೈನಲ್ಲೂ ಆಗೋದಿಲ್ಲ, ಮೂರಾಕ್ ಸತ್ ಮಾಡಿಬಿಟ್ರೆ. ಅರ್ಥ ಆಯ್ತಾ, ಅದು ಫೈನಲ್ ಲೋಕನ ಹಾಕಿ ತಿಳ್ಕೊಂಡ್ರೆ ಅರ್ಥ ಏನು ತಿಳುವಳಿಕೆ ಇಲ್ಲ. ಇವತ್ತು ಜನ ಎಷ್ಟೋ ಜನ ನೋಡ್ತಾರೆ, ಎಲ್ಲ ನೋಡ್ತಾರೆ, ಇಷ್ಟಾದ್ರೂ ಏನು ತಿಳ್ಕೊಳೋದಿಲ್ಲ, ಜೀವನದ ಇತಿಮಿತಿ ತಿಳ್ಕೊಳೋದಿಲ್ಲ, ತಪ್ಪಿಗೆ ಶಿಕ್ಷೆ ಆಗುತ್ತೆ ಅಂತ ತಿಳ್ಕೊಳೋದಿಲ್ಲ, ಎಲ್ಲ ಬಿಟ್ಟು ಯಥಾ ಪ್ರಕಾರ ದುರ್ಮಾರ್ಗದಲ್ಲೇ ಇರ್ತ. ಅದು ಕಣ್ಣಿದ್ದು ಕುರುಡರು ಅಂತಾರಲ್ಲ ಹಾಗೆ, ಕಾನೂನು ಕಣ್ಣಿದ್ದು ಕುರುಡ, ಬಿದ್ದರೆ ಕಣ್ಣಿದ್ದು ಕುರುಡ ಅಂತ ಕರೀತಾರೆ. ಇವತ್ತು ಶಾಸ್ತ್ರ ಗೊತ್ತಿಲ್ಲದವ್ರು ತಪ್ಪು ಮಾಡ್ತಾರೆ, ವಿಚಾರ ಬೇರೆ. ಗೊತ್ತಿದ್ದು ಗೊತ್ತಿದ್ದವ್ರು ಜಾಸ್ತಿ ತಪ್ಪು ಮಾಡ್ತಾರೆ, ಅದು ಸಮಸ್ಯೆ ಇರೋದು. ಕಾನೂನು ಗೊತ್ತಿಲ್ಲದವ್ರು ಸ್ವಲ್ಪ ತಪ್ಪು ಮಾಡ್ತಾರೆ, ಕಾನೂನು ಗೊತ್ತಿದ್ದವನು ಎಲ್ಲ ಪ್ಲಾಂಡ ತಪ್ಪು ಮಾಡ್ತಾನೆ. ಆದ್ದರಿಂದ ಎಂದು ಹಾಗೆ ಮಾಡಿಕೊಡೋದು. ಈ ಕಥೆಗಳೆಲ್ಲ ಬರೀ ಕಥೆಗಳಲ್ಲ, ನಮ್ಮ ಪ್ರಮೇಯ ಜ್ಞಾನ ತಪ್ಪಿದ್ರೆ ಏನಾಗುತ್ತೆ ಎಕ್ಸಾಂಪಲ್ ಕೊಡಬೇಕಾಗಿದೆ. ದೇವ್ರ ರೂಪಗಳು ಭೇದ ತಿಳ್ಕೊಂಡ್ರೆ ಏನಾಗುತ್ತೆ, ದೇವ್ರು ಸೋತ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಗೊತ್ತಾಯ್ತಾ. ದೇವ್ರ ಕೈಲಿ ಆಗಲಿಲ್ಲ, ನಾವು ಅದು ಇದೇ ತಿಳ್ಕೊಂಡಾಗ ಲೆಕ್ಕ. ಈಗ ಎಷ್ಟು ಕಷ್ಟಪಟ್ಟು ಸೇವೆ ಮಾಡಿದೆ, ಕೆಲಸ ಆಗಲಿಲ್ಲ, ಪಾಪ ದೇವ್ರ ಕೈಲೂ ಆಗಲಿಲ್ಲ, ಕೆಲಸ ಹೋಯ್ತು ಇವು ಹೋಯ್ತು, ಎರಡು ದೊಡ್ಡ ಪಾಪ ಕಟ್ಕೊಂಡ, ಗೊತ್ತಾಯ್ತು. ಎಂದು ಹೇಳಬಾರ್ದು, ದೇವ್ರ ಕೈಲಿ ಆಗಲಿಲ್ಲ ಅಲ್ಲ, ದೇವರು ಯಾವುದೋ ಕಾರಣಕ್ಕೆ ಮಾಡಿಲ್ಲ ಅಂತ ಹೇಳಿ, ದೇವ್ರ ಮನಸ್ಸಿಗೆ ಬಂದಿಲ್ಲ. ನಾವು ಕೇಳ್ಕೊಂಡಿದ್ದೆಲ್ಲ ಆಗೋದಿಲ್ಲ, ಅಪ್ಲೈ ಮಾಡಿದ ಮಾತ್ರಕ್ಕೆ ಸೀಟ್ ಸಿಕ್ತು ಅಂತ ಅರ್ಥ ಅಲ್ಲ. ಎಲಿಜಿಬಿಲಿಟಿ ಅಪ್ಲೈ ಮಾಡೋದಕ್ಕಿದೆ ಅಷ್ಟೇ, ಅದು ಸಾಲದು. ಅದಕ್ಕೇನೆ ನಾವು ಮಾಡಿಲ್ಲ, ದೇವ್ರು ನಮಗೆ ಯಾವಾಗ ದೇವ್ರ ಮಾತು ಆಗಲಿಲ್ಲ ಅಂತ ಹೇಳಬೇಕು, ಮಾತು ಕೊಟ್ಟು ತಪ್ಪಿದಾಗ. ನಮಗೆ ಮಾತೇ ಕೊಟ್ಟಿಲ್ಲ ದೇವರು ತಪ್ಪಲಿಕ್ಕೆ, ನೀನು ಪಾಸ್ ಮಾಡ್ತೀವಿ ಮಾತು ಕೊಟ್ಟಿಲ್ಲ. ತಿರುಪತಿಗೆ ಹೋಗಿ ಬಂದರೆ ಫೇಲ್ ಆಗಿಬಿಟ್ಟೆ ಅಂತ ಕೇಳಿದರೆ ನೀನು ಹೋಗಿ ಬಂದಿರ್ಬೋದು, ಆದರೆ ದೇವ್ರು ನೀವು ಹೋಗಿ ಬಂದರೆ ಪಾಸ್ ಮಾಡ್ತೀನಿ ಅಂತ ಹೇಳಿಲ್ವಲ್ಲ. ಅಪಾರ್ಥ ಮಾಡ್ಕೊತಾರೆ ಜನ. ಆ ದೃಷ್ಟಿಯಲ್ಲಿ ಅದು ಮೋಸ. ಅಂದರೆ ಈ ಪ್ರಮೇಯ ದಿವಸ ಮಾಡೋ ತಪ್ಪುಗಳಿವು, ಒಂದು ದಿವಸ ಎಲ್ಲರೇ ಒತ್ತಡ ಮಾಡಿದ ತಪ್ಪಿದೆಯಲ್ಲ, ದಿವಸ ಮಾಡ್ತೇವೆ ತಪ್ಪನ್ನು. ದೇವ್ರೇನು ಮಾಡ್ತಾನೆ, ದೇವರಿಗೆ ಕಾಣಿಸ್ತಪ್ಪ, ದೇವ್ರಿಗೆ ಕಣ್ಣೇ ಇಲ್ಲ, ಅದು ಬೇರೆ, ದೇವ್ರಿಗೆ ಕಣ್ಣೇ ಇಲ್ಲ, ಅನ್ಯಾಯ ಮಾಡಿಬಿಟ್ಟ ಪಾಪ. ಇವನು ಭಾರಿ ನ್ಯಾಯ ಮಾಡ್ತಿದ್ದ, ದೇವ್ರು ಅನ್ಯಾಯ ಮಾಡಿಬಿಟ್ಟ ಅಂದರೆ ತಂದ ಹೊಗಳ್ಕೊಂಡಾಗ ದೇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅದು ಏನೋ ಮಾಡಿ ಇಲ್ಲದ ಬರೀ ಪಾಪ ಕಟ್ಟಿಕೊಳ್ಳೋ ಮಾತುಗಳಾಗುತ್ತೆ. ಎಂದು ಆ ಮಾತಾಡಬಾರ್ದು. ಇವನೇ ಮಾಡಿ ದೇವರೇನು ಮಾಡ್ತಾನೆ ಪಾಪ ಅನ್ನೋದು ಹಾಗೆಲ್ಲ ಇಲ್ಲ. ನೋಡಿ ಪರೀಕ್ಷಾ ಸತ್ತು ಹೋಗ್ಬಿಟ್ಟಿದ್ದಾನೆ ಪರೀಕ್ಷಿತ್ ರಾಜ, ಕುಂತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ಇದು ನನ್ನ ಪ್ರಶ್ನೆ ಅದಲ್ಲ, ಸತ್ತು ದೊಡ್ಡ ವಿಷಯ ಅಲ್ಲ, ನೀನು ಕಾಪಾಡ್ತೀನಿ ಅಂತ ಹೇಳಿದ್ದೆ. ಅವನು ಸತ್ತರೆ ನಿನ್ನ ಮಾತು ಸತ್ತಾಗತ್ತೆ, ನಿನ್ನ ಮಾತು ಸತ್ತರೆ ಸರ್ವತ್ತು ಹೊತ್ತು ಹೋಗ್ಬಿಡುತ್ತೆ. ನನಗೆ ಅಲ್ಲಿ ಬೇಕು ಅಂತ ಹೇಳ್ತಾಳೆ, ಹೊರ್ತಾ ಇತ್ತು. ಪರೀಕ್ಷೆ ಅದು ಬದುಕೋದು ಮುಖ್ಯ ಅಲ್ಲ, ಯಾವುದು ಮುಖ್ಯ, ನಿನ್ನ ಮಾತು ಸತ್ಯ ಆಗಬೇಕು. ಕೃಷ್ಣ ಏನು ಮಾಡ್ತಾರೆ, ಹೋಗ್ತಾ ಇತ್ತು ಬದುಕಿ ಆಯ್ತಾಗಲಿ. ನೋಡಿ ಸತ್ತೋರ್ನು ಬದುಕೋದಿಲ್ಲ, ಬದುಕಿದವ್ರು ಸಾಯೋದಿಲ್ಲಿ. ಹೊರ ತಗೊಂಡು ಸಾಯ್ತಾನೆ ಅವನು, ಅವ್ರು ಏನೂ ಇಲ್ದಾನೆ ಗೆದ್ದು ಬಿಡ್ತಾನೆ. ಯಾತಕ್ಕೆ, ಕುಂತಿಗಿದ್ದ ದಾಲ್ಟೆ ಎಷ್ಟಿತ್ತು ನೋಡಬೇಕು. ಈ ದಾಲ್ಟೆ ಇದ್ದಿದ್ದಕ್ಕೆ ಕುಂತಿಗೆ ಅಷ್ಟು ಹತ್ತೋಗೋದು. ಯಾರು ಮಾತು ಕೇಳ್ತಾರೆ ಯಾರು ಕೂಡ. ವಿಪದಃ ಸಂತೋ ನಶ್ಯಚ್ಚ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಚ್ಚ ತಪುನರ್ಭವ ದರ್ಶನಂ. ಇಷ್ಟಾನು ವಿವತ್ತುಗಳನ್ನು ಯಾರು ಕೇಳ್ತಾರ, ದಯವಿಟ್ಟು ಸಂಕಟ ಕೊಡಬೇಡಂತ ಎಲ್ಲರೂ ಕೇಳೋದು. ಕುಂತಿ ವಿರುದ್ಧ ಕೇಳಿದ್ದು, ಬರೀ ಆಪತ್ತುಗಳನ್ನೇ ಕೊಡೋದು ನೀನೀಗ, ಹಾಗಾಗಿ ಆಪತ್ತು ಕೊಡ್ತಾ ಇರೋರ ನಮಗೀಗ, ಇಲ್ಲವ್ರು ನೀನು ನೆನಪು ಮರ್ತು ಬಿಡ್ತೇವೆ ನಾವು ಅಂತ ಹೇಳ್ತಾರೆ. ಬರೀ ಆಪತ್ತು ಕೊಡೋದು ಕೇಳಿದ್ರೆ ತಪ್ಪು, ನಿನ್ನ ನೆನಪಾಗಬೇಕು ನಮಗೆ, ಅದು ಸ್ವಾರಸ್ಯ. ನಿನ್ನ ಅಂದ್ರೆ ತಾತ್ಪರ್ಯ, ನಿನ್ನ ನೆನಪಾಗೋ ಆಪತ್ತು ಕೊಡು ಅಂತ ಅರ್ಥ. ಅದಕ್ಕೆ ಬರೀ ಆಪತ್ತು ಕೊಡೋ ಅಲ್ಲ, ಯಾವ ಆಪತ್ತನ್ನು ಕೊಟ್ಟರೆ ನಿನ್ನ ಜ್ಞಾಪಕ ಆಗತ್ತಲ್ಲ ಅಂಥ ಆಪತ್ತು ನಮಗೆ ಕೊಟ್ಟು. ಬರೀ ಆಪತ್ತು ಕೇಳಿದರೆ ಕುಂತಿ ಗೊತ್ತೇ ಆಗಲ್ಲ ಅಂತ ಅನ್ಸುತ್ತೆ. ಈಗ ನಮಗೇನಾಗುತ್ತೆ, ಒಳ್ಳೆ ಹುಡುಗ ಏನು ಮಾಡ್ತಾರೆ ಬೆಸ್ಟ್ಗಳಿಗೆ, ಕುಂತಿ ಕೇಳಿದ್ದೇನೆ ಕೇಳೋದು. ಭಾರಿ ಬುದ್ಧಿವಂತ ಕೂಡ ಏನು ಮಾಡ್ತಾನೆ ಗೊತ್ತೇನು, ಸರ್ ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡಿ ಸರ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಇನ್ನೂ ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡಿ, ಯಾಕೆ ಅವ್ನಿಗೆ ಚಾಲೆಂಜ್, ಅವನಿಗೆ ಬುದ್ಧಿವಂತನಾಗಬೇಕು ಅಂತೇಳಿ. ಇವರು ಸಾರ್ ಸಿಂಪಲ್ ಕೊಡಿ ಸಾರ್ ಅಂತಾನೆ. ಈಗ ಪಾಸ್ ಆಗಬೇಕು, ನಿರ್ವಾಹ ಇಲ್ಲ, ಓದ್ಕೊಬಂದು ಅಷ್ಟರಲ್ಲೇ ಇದ್ದಾನೆ. ಎಷ್ಟು ಡಿಫ್ರೆನ್ಸ್ ಇದೆ. ಈ ಕುಂತಿ ಮಾತು ಕೇಳೋ ಒಂದು ಜಾಗ ನಮಗಿದೆ ಇವತ್ತು ಜಗತ್ತಿನೊಳಗೆ. ಇನ್ನೂ ಕಷ್ಟ ಕೊಡಿ, ಇನ್ನೂ ಕಷ್ಟ ಕೊಡಿ ಅಂತ. ಭಕ್ತರೆಲ್ಲ ಹಾಗೆ ಎಷ್ಟು ಆಪತ್ತು ಕೊಟ್ಟ ಏನಂತಾರೆ ಅವರು, ಇನ್ನೂ ಪರೀಕ್ಷೆ ಮಾಡ್ತೀಯ, ಮಾಡಿ ನೋಡೋಣ ಅಂತ. ನೀನು ದೊಡ್ಡವರು, ನನ್ನ ಭಕ್ತಿ ದೊಡ್ಡದು ತೋರಿಸ್ಬಿಡ್ತೀನಿ ಅಂತ. ಅದೇನಂದ್ರೆ ಚಾಲೆಂಜ್, ಅದು ಯಾವ ಕಾಲಕ್ಕೂ ಹೆದರೋದಿಲ್ಲ. ಇದೆಲ್ಲ ಪರೀಕ್ಷೆಗಳು. ನಾವು ಪರೀಕ್ಷೆಯಲ್ಲಿ ಸೋತ್ ಬಿಡ್ತೇವೆ, ದೇವರು ಬೈದು ಬಿಡ್ತಾನೆ ತಕ್ಷಣ. ಏನು ಮಾಡಿದೆ ಮಾಡಿ ಉಪಯೋಗ ಇಲ್ಲ, ಬೇರೆ ಕಡೆ ಹೋಗೋದೇ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದು ಸೋಲೋದು, ಅದು ವಿಶ್ವಾಸ ಇಲ್ಲ ಅವನಿಗೆ. ಇವರೆಲ್ಲ ಅಂಥವ್ರು ಇವರು. ಜ್ಞಾನ ಇಲ್ಲದ ಸಾಯೋರು ಕೆಲವರು, ಜ್ಞಾನ ಇದ್ದು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಸಾಯೋರಿದ್ದಾರೆ. ಅಂಥ ಜನಗಳು ಇವರೆಲ್ಲ ಕೂಡ. ಊಕ್ಷಯ ವಿಷ್ಣುತನು ಪ್ರವೇಶ. ಇವತ್ತು 100ಕ್ಕೆ 90 ಜನ ಕಾಣೋದು ಅದೇನಾಗಿ. ಯಾಕೆ ದೊಡ್ಡವರು ತಪ್ಪು ಮಾಡ್ತಾ ಇರ್ಬೇಕು ಉತ್ತರ ಇದೆ.
ರಾಕ್ಷಸರು ತಪ್ಪು ಮಾಡ್ತಾರೆ, ದೇವತೆಗಳು ತಪ್ಪು ಮಾಡಿದ್ದಿದೆ ಎಷ್ಟೋ ಥರ, ದೇವತೆಗಳು ತಪ್ಪು ಮಾಡಿದ್ದಿದೆ. ಅದು ಪ್ರಾರಬ್ಧ ಕಾರಣ. ರಾಕ್ಷಸರಿಗೆ ಪ್ರಾರಬ್ಧ ಕಾರಣ ಅಂತ ಹೇಳ್ಬಾರ್ದು. ಏನು ಕಾರಣ ಅದಕ್ಕೆ? ಅವ್ರ ಸ್ವರೂಪನೇ ಕಾರಣ. ಯೋ ಯಶ್ರದ್ಧ ಸಯೇವ ಸಹ. ಇದೆಲ್ಲ ಅನಲೈಸ್ ಮಾಡೋಕ್ಕೆ ಶಾಸ್ತ್ರ ವಿಚಾರಗಳಿಗೆ ಇಷ್ಟು ಕೂಡ. ರಾಮಾಯಣ ಮಹಾಭಾರತ ಕಥೆ ಸ್ಥಿತಿಯಲ್ಲಿ ನೋಡ್ಕೊಂಡ್ಬಿಟ್ರೆ ಏನು ಉಪಯೋಗಕ್ಕೆ ಬರೋದಿಲ್ಲ. ಇದು ಸ್ಥಿತಿ ಬಂದ ಮಾತ್ರ ಉಪಯೋಗಕ್ಕೆ ಬರೋದು. ಬಹಿರ್ಗತಃ, ಹೊರಗೆ ಬಂದ. ತದಾಜ್ಞೆಯ ಏವ ಆಶು ಬಭೂವ ಭಸ್ಮಸ. ಆ ಕ್ಷಣಕ್ಕೆ ಸುಟ್ಟು ಬೂದಿಯಾಗಿ ಹೋದ. ಯಾವುದರಿಂದ? ಬಾಣ ಹೊಡಿತೀಗ, ಬಾಣ ಹೊಡಿತು ಸುಟ್ಟು ಬೂದಿಯಾಗಿ ಹೋದ. 2 ವರಗಳು ಫೇಲ್ ಆದವು. 1 ವರ ಅಲ್ಲ, 2 ವರ. ಪ್ರಹ್ಲಾದರಿಗೆ ಒಂದೇ ಒಂದು, ದೇವ್ರದ್ದೊಂದೇ. ಮತ್ತು ಇಷ್ಟು ವರ ಸಿಕ್ಕರೂ ಕೂಡ ಯಶಸ್ವಿ ಆಗಲಿಲ್ಲ. ಪ್ರಹ್ಲಾದ ಯಾವ ವರ ತಗೊಳ್ಳಿ ದೇವರನ್ನು ಬಿಡಲಿಲ್ಲ. ಅದಕ್ಕಿಂತ ದೊಡ್ಡ ವರನೇ ಇಲ್ಲ. ನಮಗೆ ಜ್ಞಾನದಲ್ಲಿ ದಾರ್ಢ್ಯ ಇದೆ ಅಂದರೆ ಅದಕ್ಕಿಂತ ದೊಡ್ಡ ವರ ಯಾವುದೂ ಬೇಕಿಲ್ಲ. ಗೊತ್ತಾಯ್ತಾ? ಇವತ್ತು ಏನೇನೋ ಕೇಳಬಾರ್ದು. ಸರಿಯಾದ ದೃಢವಾದ ಜ್ಞಾನ ಬರಬೇಕು. ಸರಿಯಾಗಿರಬೇಕು, ದೃಢವಾಗಿರಬೇಕು. ದುರ್ಜನ ಜ್ಞಾನ ಕೂಡ ಏನಾಗಿರುತ್ತೆ? ದೇವರಿಲ್ಲ, ದೃಢವಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬರೀ ದಾರ್ಢ್ಯ ಉಪಯೋಗಕ್ಕೆ ಬರೋದಿಲ್ಲ. ಮಿಥ್ಯಾಜ್ಞಾನದಲ್ಲೂ ದಾರ್ಢ್ಯ ಇದೆ, ಯಥಾರ್ಥ ಜ್ಞಾನದಲ್ಲೂ ದಾರ್ಢ್ಯ ಇದೆ. ಯಥಾರ್ಥ ಜ್ಞಾನದ ದಾರ್ಢ್ಯ ಅದು ತಾರಕ. ಮಿಥ್ಯಾಜ್ಞಾನದ ತಾರಕ ಟೋಟಲಿ ಮಾರಕ. ಇನ್ಕಾರಿಜಬಲ್ ಸ್ಥಿತಿಗೆ ಹೊರಟುಬಿಡ್ತಾರೆ. ಅವ್ರು ಉದ್ಧಾರ ಆಗೋದಿಲ್ಲ. ತತೇನ ರಾಮೋದರಗಃ ಬಹಿರ್ಗತಃ ತದಾಜ್ಞೆಯೈವಾಶು ಬಭೂವ ಭಸ್ಮಸಾತ್. ಬೂದಿಯೇ ಆಗೋದ. ಅದು ಸಣ್ಣ ಪುಟ್ಟ ಸಾವಲ್ಲ, ಅವನಿಗೆ ಸುಟ್ಟು ಬೂದಿಯಾದ. ಇಷ್ಟೆಲ್ಲ ತಪಸ್ಸು ವೇಸ್ಟ್ ಆಯಿತು. ಇಲ್ಲೂ ಅಷ್ಟೇ, ತಪಸ್ಸನ್ನು ಯೋಗ್ಯರು ಮಾಡ್ತಾರೆ, ಅಯೋಗ್ಯರು ಮಾಡ್ತಾರೆ. ಪರಮಾತ್ಮ ಕ್ಲಾಸಿಫೈ ಮಾಡಿದ ಸಾತ್ವಿಕ ತಪಸ್ಸು, ತಾಮಸ ತಪಸ್ಸು ಅಂತ. ಅಲ್ಲೂ ಕ್ಲಾಸಿಫಿಕೇಶನ್. ತಪಸ್ಸು ಮಾಡ್ತಾನೆ ಅಂದ ಮಾತ್ರಕ್ಕೆ ಏನಲ್ಲ, ಅವನು ಭಾರಿ ದೊಡ್ಡವನಂತಾಗಿರ್ಬೇಕಾಗಿಲ್ಲ. ಕೆಟ್ಟ ಉದ್ದೇಶದ ತಪಸ್ಸು ಮಾಡಿದರೆ ಭಾಳ ಕೆಟ್ಟವನಂತಾನೆ ಆಗುತ್ತೆ. ಇತೀವ ರಾಮಾಯ ಸ ರಾಘವ ಶರಂ ವಿಕರ್ಷಮಾಣೋ ವಿನಿಹತ್ಯ ಚಾಸುರಂ ತಪಸ್ತದೀಯಂ ಪ್ರವದನ್ ಮುಮೋದ ತದೀಯಮೇವ ಹ್ಯಭವತ್ ಸಮಸ್ತಂ. ಇತಿ ಇವ ರಾಮಾಯ, ಇತಿ ಇವ ಇತೀವ ರಾಮಾಯ ಸಹ ರಾಘವ ಶರಂ ವಿಕರ್ಷಮಾಣಃ ವಿನಿಹತ್ಯ ಚ ಅಸುರಂ ತಪಃ ತದೀಯಂ ಪ್ರವದನ್ ಮುಮೋದ. ತಪಃ ತದೀಯಂ ಪ್ರವದನ್ ಮುಮೋದ ತದೀಯಂ ಏವ ಹಿ ಅಭವತ್ ಸಮಸ್ತಂ. ಈಗ ಮ್ಯಾಜಿಕ್ ನೋಡಿ, ಮುಂದೆ ಏನಾಯ್ತು ಇಲ್ಲಿ. ಇವು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಇದೇ ವಿಷಯನ. ಮತ್ತೆ ಹೇಗೆ ಮೋಹನ ಮಾಡ್ತಾನೆ ಪರಮಾತ್ಮ. ಈಗ ರಾಮನಿಗೋಸ್ಕರ ನೋಡೋರು ಕಾಣಿಸಿದ ಎಲ್ಲ ಕಾಣಲಿಲ್ಲ. ನೋಡೋರ ಕಣ್ಣಿಗೆ ಯಾರಿಗೆ ಹೊಡೆದಾಗ ಕಾಣಿಸ್ತು ಬಾಣನ? ಪರಶುರಾಮದೇವ್ರು ಹೊಡೆದಾಗ ಕಾಣಿಸ್ತು. ಗೊತ್ತಾಯ್ತಾ? ಉದಾಹರಣೆಗೆ ಒಬ್ಬ ಡಾಕ್ಟರ್ ಇದ್ದಾನೆ, ಅವ್ನು ಹಾರ್ಟ್ ಆಪರೇಷನ್ ಮಾಡ್ತಾನೆ. ದೂರದ ಒಬ್ಬ ನೋಡಿ, ಅರೆ ಮರ್ಡರ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಯಾಕೆ ಓಪನ್ ಬೇರೆ ಮಾಡ್ತಿದ್ದಾನೆ, ನೋಡ್ತಿದ್ದಾನೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ ಮರ್ಡರ್ ಮಾಡ್ತಿದ್ದಾನೆ ಅಂತೇಳಿ. ಬಟ್ ಯಾರಿಗೆ ಗೊತ್ತದು? ಆಪರೇಷನ್ ಬೇರೆ, ಮರ್ಡರ್ ಬೇರೆ, ಮತ್ತು ಪೋಸ್ಟ್ ಮಾರ್ಟಮ್ ಬೇರೆ. 3 ಡಿಫ್ರೆನ್ಸ್ ಇರುತ್ತೆ. ಈಗ ಪೋಸ್ಟ್ ಮಾರ್ಟಮ್ ಡೆಡ್ ಬಾಡಿ ಮಾಡೋದು, ಆಪರೇಷನ್ನು ವಾಸಿಯಾಗ್ಲಿಕ್ಕೆ ಮಾಡೋದು, ಇದು ಕೊಲ್ಲೋ ಉದ್ದೇಶದ ಮರ್ಡರ್. ನೋಡೋರಿಗೆ ಏನು ಕಾಣಿಸ್ತು? ಹೊಡಿ ಅಂತ ನೋಡಿದ ತಕ್ಷಣ ಚಾಕು ಬೇರೆ ಹಿಡ್ಕೊಂಡಿದ್ದಾರೆ, ಇದು ಬೇರೆ ಕಟ್ಟಿ ಗುರ್ಚಿಗೆ ಬಾರತ್ತ, ಮುಖಕ್ಕೆ ಗುರ್ಚಿಗೆ ಬಾರತ್ತ, ಮುಖ ಕಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡ. ತಂದೆ ಇಂಟರ್ಪ್ರಿಟೇಷನ್ ಎಲ್ಲ ಕೂಡ ನೋಡಿದ, ಮನಸ್ಸಿದ್ದಾರೆ ಪಾಪ, ಹೆಲ್ಪ್ಲೆಸ್. ಯಾರು ಇವರಿಗೆ ಕಡೆ 5-6 ಜನ ಇದ್ದಾರೆ ಡಾಕ್ಟರ್ ಜೊತೆಗೆ. ಪಾಪ ಒಬ್ಬನೇ ಕೊಂದಾಕ್ಬಿಡ್ತಾರೆ ಅವರು ಅಂತೇಳಿ. ಆದರೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಉಡಿಸ್ಲಕ್ಕೆ ಮಾಡ್ತಾ ಇರೋದೆಲ್ಲ ಕೂಡ. ಇಲ್ಲಿ ಮಾತುಗಳು ಇರೋದು ಹಾಗೆ ರೀತಿಯೇ. ನೋಡೋರಿಗೆ ಹಾಗೆ ಅಪಾರ್ಥ ಕಾಣಿಸುತ್ತೆ. ಶಸ್ತ್ರಕ್ರಿಯೆಯನ್ನು ತಪ್ಪರ್ಥ ಮಾಡಿಕೊಂಡ್ರೆ ಹೇಗಾಗುತ್ತೋ, ಶಾಸ್ತ್ರಕ್ರಿಯೆಯನ್ನು ತಪ್ಪರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು. ಅವ್ರು ಹೇಳಿದರು, ಬಾಣ ಹೊಡಿತು, ನೋಡೋದಕ್ಕೆ ಪರಶುರಾಮ ದೇವರಿಗೆ ಹೊಡೆದಾಗ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಹೊಡೆದಿದ್ದೆಲ್ಲಿಗೆ? ಪರಶುರಾಮ ದೇವರು ಹೊಡೆದು ಏನಾಗಬೇಕಾಗಿತ್ತು? ಇವ್ರ ಪ್ರಕಾರ ಅವ್ರು ಸಾಯ್ಬೇಕಾಗಿತ್ತು ಅಷ್ಟೇ. ಯಾತಕ್ಕೆ? ರಾಮದೇವ್ರ ಬಾಣ ಅಮೋಘ, ಹೊಡೆ ಸಾಯ್ಬೇಕಾಗಿತ್ತು. ಅಂದಮೇಲೆ ಏನರ್ಥ? ಹೊಡೆದಿಲ್ಲ ಅಂತ ಆಯ್ತೋ ಇಲ್ಲ. ಈಗ ಪರಶುರಾಮ ದೇವರಿಗೆ ಹೊಡೆದಿದ್ದಾಗಿದ್ದರೆ ಪರಶುರಾಮ ದೇವರಿಗೆ ಅನಾಹುತ ಆಗಲೇಬೇಕಾಗಿತ್ತು. ಏನೂ ಆಗಿಲ್ಲ ಅಂದಮೇಲೆ ಅಲ್ಲಿ ಹೊಡೆದಿಲ್ಲ ಅಂತ ಅರ್ಥ. ಎರಡನೇದು ವಿಕರ್ಷಮಾಣ, ಜೋರ ಎಳೆದು ಬಿಟ್ಟು ವಿನಿಹತ್ಯ, ಹತ್ಯ ಹತ್ವ ನಿಹತ್ಯ ವಿನಿಹತ್ಯ, ಮತ್ತೆ ಸಂಪೂರ್ಣವಾಗಿ ಕೊಂದುಬಿಟ್ಟು ಅಂತ ಅರ್ಥ. ಯಾರನ್ನ? ಅಸುರಂ. ಏಟು ಬಿದ್ದಿದ್ದಾರಿಗೆ? ಅಸುರಿಗೆ. ಈ ಕಣ್ಣು ತೈಲಕ್ಕೆ ಆಪರೇಷನ್ ಮಾಡೋದಿಲ್ಲ, ಕ್ಯಾಟ್ರಾಕ್ಟ್ ತೈಲಕ್ಕೆ ಮಾಡ್ತಾನೆ. ಆ ಥರ ಕ್ಯಾಟ್ರಾಕ್ಟ್ ಬಿಡ್ತೀವಿ. ಹ್ಯಾಕೆ ಕೂತ ಅಸುರ ಕೂತಿದ್ದಾನೆ, ಅಡ್ಡ ಬ್ಲಾಕ್ ಮಾಡಿಬಿಟ್ಟಿದ್ದೇನೆ. ತೆಗೆದ ತಕ್ಷಣ ಏನಾಗುತ್ತೆ? ಕಣ್ಣು ಕಾಣಿಸುತ್ತೆ. ಡಾಕ್ಟ್ರ್ ಮಾಡಿದ್ದೇನೀಗ? ಕ್ಯಾಟ್ರಾಕ್ಟ್ ತೆಗೆದ. ಇಲ್ಲಿ ತೆಗೆದಿದ್ದು ಯಾವುದು? ತಪಸ್ಸನ್ನ ಮಾಡಿದ್ದ ಅಯೋಗ್ಯ, ಅವನನ್ನು ತೆಗೆದಿದ್ದು. ಪರಮಾತ್ಮ ಅನೌನ್ಸ್ ಮಾಡ್ದ, ನಿಮ್ಮ ತಪಸ್ಸೆಲ್ಲ ಕೂಡ ಏನಾಯಿತು? ತಪಸ್ಸೆಲ್ಲ ಅವ್ರು ಹೊಡೆದಿದ್ದೇನು? ತಪಸ್ಸಿದೆ, ಹೊಡಿ ಅಂತೇಳಿ. ನಿಮ್ಮ ತಪಸ್ಸು ಹೊಡೆದೆ ಅಂತ ಹೇಳಿದರು. ನಿಮ್ಮ ತಪಸ್ಸು ಏನಾಯಿತು? ಸುಟ್ಟು ಬೂದಿ ಆಯಿತು ಅಂತ ಹೇಳಿದ್ರು. ನೋಡೋರಿಗೆ ಏನು ಪರಿಸರ? ಇಷ್ಟು ದಿವಸ ಮಾಡಿದ ತಪಸ್ಸೆಲ್ಲ ಏನಾಯಿತು? ವೇಸ್ಟ್ ಆಗಿ ಬೂದಿಯಾಗಿ ಹೋಯಿತು. ರಾಮದೇವ್ರು ಎದುರು ಹಾಕೊಂಡಿದ್ದಕ್ಕೆ ಎಲ್ಲ ತಪಸ್ಸು ಬೂದಿಯಾಗಿ ಹೋಯಿತು. ಅಲ್ಲ, ಅದಕ್ಕೆ ತಪಸ್ ಶಬ್ದ ಅಂದ್ರೆ ತಪೋಮಯ ಅಸುರ. ಅವನು ಹಿಂದೆ ಉಪಯೋಗಿಸ್ಬಿಟ್ಟಿದ್ದಾರೆ. ತಪೋಮಯೇ ಮಹಾಸುರೇ ಲೋಕಮಯೇ. ತಪಸ್ಸು ಅನ್ನೋದು ಯಾರಿಗೆ ಅಪ್ಲಿಕಬಲ್? ಈಗ
ಅಸುರನಿಗೆ ತಪಸ್ಸ ನಾಶವಾಯಿತು. ನಿಮ್ಮ ಅಸುರನಿಗೆ, ನಿಮ್ಮ ತಪಸ್ಸಿಗೆ ಅಂದರೆ ನಿಮ್ಮ ಉದರದಲ್ಲಿ ಕೂತಿದ್ದ ಅಸುರನಿಗೆ, ತಪೋಮಯ ರಾಕ್ಷಸನಿಗೆ ಏನಾಯಿತು? ಸಂಪೂರ್ಣ ನಾಶ ಆಯಿತು. ಇಷ್ಟೇ ಇದು. ಇದು ಅರ್ಥ ಮಾಡಿಕೊಂಡು ಎಷ್ಟು ಮಾತುಗಳಲ್ಲಿ ಎಷ್ಟು ಸ್ವಾರಸ್ಯ ಇರುತ್ತೆ, ಜನ ತಿಳ್ಕೊಳ್ಳೋದಕ್ಕೂ ನಡೆದಿರೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಎರಡು ಜನಿಗೆ ಎರಡು ಜನಗಳು ಕಾಣ್ತಾ ಇದ್ದಾರೆ. ಒಂದು ಕಡೆಯಿಂದ ಪ್ರತ್ಯಕ್ಷವಾಗಿ ಪರಮಾತ್ಮನ ರೂಪಗಳಿಗೆ ಅಭೇದ ನೋಡ್ತಿದ್ದಾರೆ ಯೋಗ್ಯ ಜನಗಳೆಲ್ಲ. ಅಯೋಗ್ಯ ಜನಗಳ ಸೇರಿ ಏನು ನೋಡ್ತಿದ್ದಾರೆ? ಈಗ ಪರಶುರಾಮ ಸೋತು ಹೋಗಿಬಿಡ್ತು ರೂಪ, ತಪಸ್ಸೆಲ್ಲ ಕಳ್ಕೊಂಡ್ಬಿಟ್ರು, ಈ ರೀತಿ ಅರ್ಥ ಮಾಡ್ಕೊತಾರೆ. ಒಂದೇ ಒಂದು ಇದನ್ನು ಓದ್ತಿರ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಅರ್ಥ ಆಗೋ ರೀತಿ ಬೇರೆ ಬೇರೆ ಇರುತ್ತೆ. ತಪಸ್ತದೀಯಂ ಸಿನಿಮಾ ನೋಡ್ತಿರ್ತಾನೆ, ಯಾವುದೋ ಒಂದು ಹರರ ಸಿನಿಮಾನ, ಕೊಲೆ ಸಿನಿಮಾನ. ಆ ಕಳ್ಳರೆಲ್ಲ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ ಅವ್ರು. ಯಾಕೆ ಗೊತ್ತಾ? ಲೇಟೆಸ್ಟ್ ಟೆಕ್ನಿಕ್ ಕೊಲ್ಲೋದಕ್ಕೆ ಏನು ಗೊತ್ತಾಗುತ್ತೆ. ಅದೇ ಇನ್ಮೇಲೆ ಈ ರೀತಿ ಕೊಲೆ ಮಾಡ್ಬೋದು, ಭಾಳ ಅಡ್ವಾನ್ಸ್ ಆಗಿದೆ, ಪರವಾಗಿಲ್ಲ. ಇದೆಲ್ಲ ಓಡೋದಿಲ್ಲ, ಅದೊಂದೇ ನೋಡೋದು ಅವನು. ಇವನೇನು ಮಾಡ್ತಾನೆ ಒಳ್ಳೆಯವನು? ನೋಡಿದ್ರೆ ಎಷ್ಟು ಮಾಡಿದ್ರು ಸತ್ತೋಗ್ಬಿಟ್ಟು ಅವನು, ಎಂದು ಕಳ್ತಾನೋ ಇಂಥ ಮಾಡಬಾರ್ದು, ಈ ಥರ ಅವನು ಯೋಚನೆ ಮಾಡ್ತಾನೆ. ಒಂದೇ ದೃಶ್ಯ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರಬೇಕು, ಸಿನಿಮಾ ಜಾಸ್ತಿ ನೋಡೋದು ಎಲ್ಲ ಜನಗಳು ನೋಡ್ತಾರೆ. ಅದನ್ನು ಎಲ್ಲರೂ ತಮ್ಮ ತಕ್ಕಂತೆ ಅರ್ಥ ಮಾಡ್ಕೋತಾರೆ. ಪ್ರತಿಯೊಬ್ಬರು ಕೂಡ ಒಳ್ಳೆಯವನು ತಗೊಳ್ಳೋ ರೀತಿಯೇ ಬೇರೆ, ಕೆಟ್ಟವನು ತಗೊಳ್ಳೋ ರೀತಿಯೇ. ಪುರಾಣಗಳನ್ನು ಹಾಗೆ ಮಾಡಿರೋದು. ತಮಾಷೆ ಪುರಾಣ ಹೇಳಿದ್ರೇನು, ಎಷ್ಟು ಜೋಕ್ಸ್ ಪುರಾಣ ಅಂದರೆ ಅಪಹಾಸ್ಯ ಮಾಡಿದ ಪುರಾಣ ಕಥೆಗಳು ಉಪಯೋಗಿಸ್ತಾರೆ. ಅದೆಲ್ಲ ಭಾರಿ ತಪ್ಪು. ಇತೀವ ರಾಮಾಯ ಸ ರಾಘವ ಶರಂ ರಾಮಾಯ ಇವ ಇತಿ ರಾಮಾಯ ಇವ ಯಾರಾಮಾಯ ಪರಶುರಾಮಾಯ ಇವ ರಾಘವ ಶರಂ ವಿಕರ್ಷಮಾಣ ವಿನಿಹತ್ಯ ಚಾಸುರಂ ತಪಸ್ತದೀಯಂ ಪ್ರವದನ್ನ ಮುಮೋದ ತದೀಯಂ ಏವ ಹಿ ಅಭವತ್ ಸಮಸ್ತಂ. ಎಷ್ಟೋ ಸತ್ಯಕ್ಕೆ ತಮಾಷೆ ತೋರಿಸ್ತಿರ್ತಾರೆ. ಒಬ್ಬ ನಿಂತಿರ್ತಾನೆ, ತಲೆ ಮೇಲೆ ಯಾಪಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿಂದ ಅವ್ನು ಹೊಡಿಬೇಕು, ಶೂಟ್ ಮಾಡ್ಬೇಕಂತ. ಶೂಟ್ ಮಾಡ್ತಾರೆ, ನೋಡ್ರಿ ಏನು ಅನಿಸುತ್ತೆ, ಇವ್ರನ್ನ ಶೂಟ್ ಮಾಡ್ತಾರೆ. ಎಲ್ಲಿ ಹೊಡಿಬೇಕು ಅವನೀಗ? ಯಾಪಲ್ಲಿ ಹೊಡಿಬೇಕು. ಅವನು ಧೈರ್ಯ, ಎಷ್ಟು ಧೈರ್ಯ ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗ ಚಾನ್ಸ್ ಇದೆ, ಇಲ್ಲ ಅಂತ ಏನಲ್ಲ. ಇಲ್ಲಿ ಹೋಗ್ಬಿಡ್ಬೋದು, ಎಷ್ಟೋ ಆಗಿರ್ಬೋದು. ಬಟ್ ಇಲ್ಲಿ ಎಕ್ಸ್ಪರ್ಟ್ ಆರ್ ಏನು ಮಾಡ್ತಾನೆ? ಇದು ರಾಮದೇವ್ರು ತೋರಿಸ್ಕೊಟ್ಟಿದ್ದೆ. ಯಾರಿಗೆ ಹೊಡೆದಿರೋದು ಕರೆಕ್ಟಾಗಿ ಗುರಿ ಇಟ್ಟು? ರಾಕ್ಷಸರಿಗೆ. ಜನ ತಿಳ್ಕೊಂಡಿದ್ದೇಕೆ ಅಂತೆ. ಆ ಅರ್ಥದಲ್ಲಿ ಪರಮಾತ್ಮ ಗುರಿ ತಪ್ಪದವನು. ಪ್ರವದನ್ನ ಮುಮೋದ ತದೀಯಮೇವ ಹಿ ಅಭವತ್ ಸಮಸ್ತ. ನೋಡೋದಕ್ಕೊಂದು ಸಂಶಯ ಬಂತೀಗ. ನಿಮ್ಮ ತಪಸ್ಸೆಲ್ಲ ಹೋಯ್ತು ಅಂತ ಹೇಳಿದ ನಿಮ್ಮ ತಪಸ್ಸೆಲ್ಲ ಹೋಯ್ತು. ನೋಡೋದಕ್ಕೆ ಏನು ಅನಿಸ್ತದಾಗ, ಓಹೋ ಪರಶುರಾಮದೇವರ ತಪಸ್ಸೇ ಹೋಯ್ತು ಅಂತ ಬರೀತಾರಾಗ. ತದೀಯಮೇವ ಹಿ ಅಭವತ್ ಸಮಸ್ತಂ. ಯಾವುದು ಎಲ್ಲ ದೇವರಿಗೆ ಸೇರಿದ್ದಾದ್ರಿಂದ ಅವನು ಮಾಡಿ ತಪಸ್ಗಳು ಯಾರಿಗೆ ಸೇರಿದ್ದು? ಪರಮಾತ್ಮನಿಗೆ. ಈ ಗುಂಡ ಆಸ್ತಿ ಬುಟ್ಕೋಲ್ ಹಾಕೋತಾರಲ್ಲ, ಯಾರಿಗೆ? ಯಾತಕ್ಕೆ ಅದು ಬುಟ್ಕೋಲ್ ಹಾಕೊಂಡ್ರೆ ಏನು ಅರ್ಥ? ಅದು ಅನ್ಯಾಯ ಸಂಪಾದನೆ ವಾಪಸ್ ತರಕಾರಿ ತಗೊಂಡು ಅಂತ ಅರ್ಥ. ಬುಟ್ಕೋಲ್ ಹಾಕೊಂಡಲ್ಲ ತಪಸ್ಸೆಲ್ಲ ಏನಾಯ್ತು? ಈಗ ನಾಶ ಆಗೋಯ್ತು. ನಿಮ್ಮ ತಪಸ್ಸು ಅಂತ ಕರೆದ್ರೆ ಅರ್ಥ ಅದು. ನಿಮ್ಮ ತಪಸ್ಸು ಅಂದರೆ ಈಶಾವಾಸ್ಯ ವಿಧಂ ಸರ್ವಂ ತದೀಯಮೇವ ಹಿ ಅಭವತ್ ಸಮಸ್ತ. ಅದರ ಮಾತಿಗರ್ಥ, ಪ್ರಸಂಗಕ್ಕರ್ಥ ಎಲ್ಲದನ್ನು ಬಿಡಿಸ್ತಾರೆ ಆಚಾರ್ಯರು. ಈ ಒಂದು 5-6 ಶ್ಲೋಕದೊಳಗೆ ದೊಡ್ಡ ಸಮಸ್ಯೆಗೆ ಉತ್ತರ ಇದೆ ಇದು. ಇದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಹೇಳ್ಬೇಕಾದ್ರೆ ಏನು ಮಾಡ್ತಾರೆ? ಪುರಾಣಿಕರು ಹೇಳ್ಬೇಕಾದ್ರೆ ಸ್ಕಿಪ್ ಆಗಿ ಹೋಗ್ಬಿಡುತ್ತೆ. ಅಥವಾ ಸುಮ್ಮನೆ ಇದ್ರ ಟೈಪ್ ಹೇಳ್ತಾರೆ. ಭಾಳ ಸೀರಿಯಸ್ ಆಗಿ ಓದಿದ್ರೆ ಎಷ್ಟು ಮೆಸೇಜ್ ಇದೆ ಅದ್ರ ಇಷ್ಟರೊಳಗೆ. ತದೀಯಂ ಏವ, ತದೀಯ ಅಂದರೆ ಮದೀಯ ನನ್ನದು, ತದೀಯ ಅವರದ್ದು, ಪರಕೀಯ ಇನ್ನೊಬ್ಬರದು. ಗೊತ್ತಾಯ್ತಾ? ಈಯ ತದೀಯಂ ಏವ ಹಿ ಅಭವತ್ ಸಮಸ್ತಂ. ಎಲ್ಲವೂ ಪರಮಾತ್ಮನದೇ. ಆದ್ದರಿಂದ ನಿಮ್ಮ ತಪಸ್ಸು ಅಂತ ಕರೆದ್ರೆ ಇದೆ. ಒಬ್ಬ ರಾಜ ಸೋತ್ರೆ, ರಾಜ ಯುದ್ಧಕ್ಕೆ ಹೋಗಿಲ್ಲ, ಸೈನಿಕ ಸೋತು ಹೋದ್ರು. ಯಾರು ಸೋತರು ಅಂತ ಕರೀತಾರೆ? ಇವಾಗ ಇಂಡಿಯಾ ಸೋತ್ತು, ಇಂಡಿಯಾ ಗೆದ್ದಿತ್ತು ಹೇಳ್ಬೇಕಾದ್ರೆ ಯಾರು ಇಲ್ಲೀಗ? ಟೀಮ್. ಅದು ಕ್ರೆಡಿಟ್ ಯಾರಿಗೆ ಬರುತ್ತೆ? ಆ ಕಂಟ್ರಿಗೆ. ಅದೇ ರೀತಿಯಲ್ಲಿ ನಿಮ್ಮದು ಇದು ಅಷ್ಟೇ ಹೇಳಿದ್ರು ಅಷ್ಟೇ. ಅದಕ್ಕೆ ಈ ನಮ್ಗೆ ಅರ್ಥ ಆಗುತ್ತೆ ಏನಂತ. ಒಳ್ಳೆ ಮೆಸೇಜ್ ಇದೆ ನೋಡಿ. ಏನಿದೆ ಈಗ? ಕೆಟ್ಟ ಶಬ್ದಗಳು ಪರಮಾತ್ಮನ ಹೇಳುತ್ತೆ, ಹೇಳಿದ್ರಲ್ಲ ಈಗ. ದುಃಖಿ ಪರಮಾತ್ಮನ ಹೇಳುತ್ತೆ. ಅದಕ್ಕೆ ದುಃಖಿಯನ್ನ ಹೆಸರು ದೇವರಿಗಿದೆ. ಪರಶುರಾಮನ ಕಥೆ ಇದ್ದಾಗ ಲೆಕ್ಕ ಅದು. ಯಾತಕ್ಕೆ? ನಾವು ದುಃಖಿಗಳು, ಪರಮಾತ್ಮನು ದುಃಖಿ. ಆ ದುಃಖಿಯನ್ನು ಪದ ದೇವ್ರನ್ನ ಹೇಳೋದಿಲ್ಲ ಅಂದ್ರೆ ಏನಾಗತ್ತಾಗ? ಸರ್ವಶಬ್ದ ವಾಚ್ಯತ್ವ ಹೋಯ್ತು. ಸರ್ವಶಬ್ದ ವಾಚ್ಯತ್ವ ಇಲ್ಲ ದೇವರಿಗೆ. ಅದು ಹೇಳುತ್ತೆ ಅಂದರೆ ದುಃಖರಿ ಆದ. ಎಷ್ಟು ಸಮಸ್ಯೆ ಇದೆ ಒಗಟದು ಒಂದಿಗೆ. ಸರ್ವಶಬ್ದ ವಾಚ್ಯತ್ವವನ್ನು ಒಪ್ಪಿಕೊಂಡ್ರೆ ದುಃಖಿ ಅಂತ ದೇವ್ರನ್ನ ಹೇಳುತ್ತೆ ಅಂತ ಹೇಳಬೇಕು. ಹೇಳುತ್ತೆ ಅಂತ ಒಪ್ಕೊಂಡ್ಬಿಟ್ರೆ ದೇವ್ರು ದುಃಖಿ ಆಗ್ತಾನೆ. ಮತ್ತೆ ಅವನ್ನೇನು ಪೂಜೆ ಮಾಡೋದು ನಮಗೆ? ನಮ್ಮಂತೆ ಅವನು ದುಃಖಿ. ನಮ್ಮ ದುಃಖ ಪರಿಹಾರ ಮಾಡ್ಲಿಕ್ಕೆ ಹೋದರೆ ನಮಗಿಂತ ಜೋರ ದುಃಖ ಪಡ್ತಿದ್ದಾನೆ ಪರಮಾತ್ಮ. ಯಾಕೆ? ಎಲ್ಲ ಕೆಟ್ಟ ಶಬ್ದ ದೇವ್ರು ಹೇಳುತ್ತೆ, ಅದು ಬೇರೆ ಜೊತೆಗೆ. ನಮಗೆಲ್ಲ ಕೆಟ್ಟ ಶಬ್ದ ನಮ್ಮನ್ನು ಹೇಳೋದಿಲ್ಲ, ಕೆಲವು ಹೇಳುತ್ತೆ ಅಷ್ಟೇ. ದೇವರಿಗೆ ಎಲ್ಲ ಕೆಟ್ಟ ಶಬ್ದ ಹೇಳುತ್ತೆ ಅಂದಮೇಲೆ ದೇವ್ರು ಮಹಾ ದೋಷಿ ಆಗ್ತಾನೆ. ಆಚಾರ್ಯ ಹೇಗೆ ಇದೇ ರೀತಿ ಸಮನ್ವಯ ಮಾಡಿದ್ರು. ತದೀಯಮೇವಹಿ ಅದೇ ಉತ್ತರ ಅದಕ್ಕೆ. ಒಂದು ಪದ ಹೇಳಬೇಕಾದ್ರೆ ಎರಡು ಕಾರಣದಿಂದ ಹೇಳ್ತಾರೆ. ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೇರ್ಹಿ ಕಾರಣಂ ಅನುವ್ಯಾಖ್ಯಾನದ ಮಾತು. ಇದು ಓದು ಭಾಷಾಶಾಸ್ತ್ರ ಓದ್ಬೇಕಂದ್ರೆ ಲಿಂಗ್ವಿಸ್ಟಿಕ್ಸ್ಗೆ ಒಳ್ಳೆ ಇದದು ಕಾಂಟ್ರಿಬ್ಯೂಷನ್ ಆಚಾರ ಕೊಟ್ಟಿರೋದು. ಯಾರಿಗೂ ಗೊತ್ತಿಲ್ಲ ಅದು.
ಏನೇ ಗೊತ್ತಾ, ಒಂದು ಶಬ್ದ ಉಪಯೋಗಿಸ್ಬೇಕಾದ್ರೆ ಎರಡು ಕಾರಣ ಇದೆ. ಸ್ವಾತಂತ್ರ್ಯಂ ತದ್ಗತತ್ವಂಚ. ಒಂದು ಉದಾಹರಣೆ, ದುಃಖಿ ಅನ್ನೋ ಪದಕ್ಕೆ ಎರಡರ್ಥ ಇದೆ. ಒಂದೇರು ದುಃಖವನ್ನು ಹೊಂದಿರುವಿಕೆ, ತದ್ಗತತ್ವಂ, ದುಃಖದಲ್ಲೇ ಬಿದ್ದುಬಿಟ್ಟಿದ್ದ. ಇನ್ನೊಂದು ಅರ್ಥ ಇದೆ ಸ್ವಾತಂತ್ರ್ಯಂ, ದುಃಖದ ಒಡೆತನ ಇವರಲ್ಲಿದೆ. ಧನವಾನ್ ಅನ್ನೋ ಪದ ಇದೆ. ಧನವಾನ್, ಧನವಾನ್ ಶಬ್ದಕ್ಕೆ ಏನರ್ಥ? ಧನ ಇರೋನು ಅಂತ ಅರ್ಥ. ಸ್ವಲ್ಪ ಯೋಚನೆ ಮಾಡಬೇಕು. ಧನ ಇರೋನು. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಯಜಮಾನ ಕೈ ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ದೊಡ್ಡ ಬ್ರೀಫ್ ಕೇಸ್ ಇದೆ, ಭಾರ ಇದೆ. ಅದನ್ನ ಹಿಡ್ಕೊಂಡು ಯಾರು ಹೋಗ್ತಿದ್ದಾನೆ ಮುಂದ್ಗಡೆ? ಒಂದು ಸೇವಕ ಹೋಗ್ತಾ ಇದ್ದ. ಧನವಾನಿಗೆ ಯಾರು ಧನವಾನ್ ಅಂತ ಪ್ರಶ್ನೆ. ಸಂಸ್ಕೃತ ಪ್ರಕಾರ ಏನರ್ಥ? ಧನಂ ಅಸ್ತೀತಿ ಧನವಾನ್ ಅಷ್ಟೇ. ಧನಂ ಅಸ್ಯ ಅಸ್ತೀತಿ ಧನವಾನ್. ಧನ ಇರೋನು ಧನವಾನ್. ಆದರೆ ಇಲ್ಲಿ ತಮಾಷೆ ನೋಡಿ, ಈಗ ಇವನ ಕೈಲಿ ಏನಿಲ್ಲ, ಬರೀ ಕೈಲಿ ಓಡಾಡ್ತಿದ್ದಾನೆ. ಧನವಾನ್ ಯಾರು? ಇವನು ಬ್ರೀಫ್ ಕೇಸ್ ಇಟ್ಕೊಂಡವನು. ಬ್ರೀಫ್ ಕೇಸ್ ಇಟ್ಕೊಂಡು ತದ್ಗತತ್ವ. ಅದು ಇಲ್ಲೇನಾಗಿದೆ? ಸ್ವಾತಂತ್ರ್ಯ. ಅಲ್ಲಿದೆ ನೋಡು ಅಂತ ಹೇಳ್ತಾರೆ. ಅಲ್ಲಿದೆ ನೋಡು, ಇದೇನಿದು? ಸ್ವಾತಂತ್ರ್ಯ. ಸ್ವಾತಂತ್ರ್ಯದ ಧನವಾನ್ ಯಾರು? ಓನರು. ಇವನೆಂಥವ್ರು? ಇವರು ದುಡ್ಡು ನೋಡಿದ್ದಾರೆ, ಅವ್ರಿಗೆ ಪ್ರಾಬ್ಲಮ್ ಇದೆ, ಭಯ ಇದೆ, ಇದಿದೆ, ತಂದಲ್ಲ ಭಾರ ಹೊರಬೇಕಟ್ಟೆ. ಆ ದುಃಖ ಸಂತೋಷ ಇಲ್ಲ ಅವರಿಗೆ, ಭಾರ ಇದೆ ಅದರಲ್ಲಿ. ಇವನಿಗೆ ಸಂತೋಷ ಇದೆ, ಭಾರ ಇಲ್ಲ, ಸಂತೋಷ ಇದೆ. ಅಂದರೆ ಒಂದು ಶಬ್ದಕ್ಕೆ ಯಾವಾಗಲೂ ಕೂಡ ಎರಡರ್ಥ ಇದೆ. ಕೆಟ್ಟ ಎಲ್ಲ ಶಬ್ದಗಳಿಗೂ. ಇವತ್ತು ಆನಂದಿ, ಒಬ್ಬ ಬ್ರಹ್ಮದೇವರ ಆನಂದ ಇದೆ, ದೇವರಿಗೂ ಆನಂದ ಇದೆ. ಅರ್ಥ ಆಯ್ತು? ಇಬ್ಬರಲ್ಲೂ ಆನಂದ ಇದೆ. ಇವರ ಆನಂದಕ್ಕೆ ಇವರು ಒಡೆದೇವರ, ಅವರ ಆನಂದ. ಇವರ ಅಧೀನ ಪರಮಾತ್ಮನ ಅಧೀನ. ಆದರೆ ಪರಮಾತ್ಮನ ಆನಂದ ಬ್ರಹ್ಮದೇವರ ಅಧೀನ ಅಲ್ಲ, ಮುಗಿದೋಯ್ತಾರೆ. ಅದು ನಮ್ಮ ದುಃಖ ನಮ್ಮಲ್ಲಿ ಇದ್ರೂ ಕೂಡ ದುಃಖದ ಸ್ವಾತಂತ್ರ್ಯ ಯಾರಿಗಿದೆ? ದೇವರಿಗೆ. ಈಗ ದುಃಖಿ ಅನ್ನೋ ಪದ ಸರಿ ಹೋಯ್ತು. ಈಗ ಧನಿ ಅಂದ್ರು ಒಂದೇ, ಧನವಾನ್ ಅಂದ್ರು ಒಂದೇ. ದುಃಖಿ ಅಂದ್ರೆ ಒಂದೇ, ದುಃಖವಾನ್ ಅಂದ್ರು ಒಂದೇ. ದೇವರು ದುಃಖವಾನ್ ಹೌದಲ್ಲ? ದುಃಖವಾನ್ ಹೌದು. ಯಾಕೆ? ದುಃಖದ ಸ್ವಾಮಿ ಆಗಿದ್ದಾನೆ. ದುಃಖದ ಸ್ವಾಮಿ ಆಗಿದ್ದಕ್ಕೇನೆ ದೇವರಿಗೇನು ಶಕ್ತಿ ಇದೆ? ದುಃಖನ ಓಡಿಸ್ತಾನೆ. ದುಃಖದ ತ್ಯಾಜ್ಯ ಇರುತ್ತೆ, ಯಾರೋ ತೊಗೊಂಡೋಗಿಲ್ಲ. ತ್ಯಾಜ್ಯ ಯಾರು ತೊಗೊಂಡೋಗ್ಬೇಕು? ಮತ್ತೆ ತ್ಯಾಜ್ಯ ಕೂದರಿದ್ದಾನೆ. ಮತ್ತೆ ಅವನೇನು ಹೇಳ್ತಾನೆ? ಇವ್ರು ತೊಗೊಂಡು ಬೇರೆಯವ್ರು ತೊಗೊಂಡೋಗಾಗಿಲ್ಲ. ಗೊತ್ತಾ? ತ್ಯಾಜ್ಯದ ಓನರ್ಶಿಪ್ ಹೇಗೋ ಆದೀಶ್ವರ್. ತ್ಯಾಜ್ಯ ನಮಗೆ ಬೇಕಿಲ್ಲ, ಆದರೆ ಅದು ಯಾರಿಗೆ ಬೇಕಾದ್ರೂ ಯಾರಿಗೂ ಕೊಡಬೇಕು. ಆದರೆ ನಮ್ಮ ಸ್ವಾತಂತ್ರ್ಯ ನಮಗಿದೆ. ತ್ಯಾಜ್ಯ ನಮಗೆ ಬೇಕಿಲ್ಲ, ಸ್ವಾತಂತ್ರ್ಯ ನಮಗಿದೆ. ಅದು ಯಾರು ತೊಗೋಬೇಕದನ್ನ? ಇವನ್ ಪರ್ಮಿಷನ್ ತೊಗೊಂಡೋಗ್ಬೇಕು. ಅವನ ಹೇಗೂ ತ್ಯಾಜ್ಯ ಅಂತ ಒಯ್ಯೋಗಿಲ್ಲ ಅವನೀಗ. ಅದಕ್ಕೆ ದುಃಖನ ಪರಮಾತ್ಮ ಹೇಗೆ ಕೊಡ್ತಾನೆ ಅಂದ್ರೆ ಆ ರೀತಿ ಕೊಡ್ತಾನೆ. ಸ್ವಾತಂತ್ರ್ಯ ಇರೋ ದೇವರಲ್ಲಿ, ಅನುಭವ ಇರೋದು ನಮ್ಮಲ್ಲಿ. ಆಗ ಇಲ್ಲಿ ಸೋತಿದ್ದು ನೋಡೋದಕ್ಕೆ ಏನಿಸ್ತಾ ಇದೆ? ತಪಸ್ಸು ಸುಟ್ಟೋಯ್ತು. ಪರಶುರಾಮದೇವರ ತಪಸ್ಸೇ ಸುಟ್ಟೋಯ್ತು ಅಂತ ಮಾತಿದೆ. ಆ್ಯಕ್ಚುಲಿ ಏನಲ್ಲ ಅದು? ಪರಶುರಾಮದೇವರ ತಪಸ್ಸಲ್ಲ. ತಪಸ್ಸು ಯಾರ್ದದು? ಅಯೋಗ್ಯನ. ಸತ್ತವನು ಯಾರು? ಅವನೇನೆ. ಬಟ್ ಸ್ವಾತಂತ್ರ್ಯ ಯಾರ್ದು? ಇವ್ರದ್ದು. ತಪಸ್ಸಿನ ಸ್ವಾತಂತ್ರ್ಯ ಇವ್ರದ್ದು. ಮತ್ತೆ ಕೊಲ್ಲೋದು ಶಕ್ತಿ ಇರೋದು ಅವರಿಗೆ. ಆದ್ದರಿಂದ ಈ ರೀತಿಯ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಅಂತ ತಿಳ್ಕೊಂಡಾಗ, ಕೆಟ್ಟ ಶಬ್ದಗಳಿಂದ, ದೋಷವಾಚಕ ಶಬ್ದಗಳಿಂದನೂ ಭಗವಂತ ವಾಚ್ಯನಾಗಿದ್ದಾನೆ, ಸಕಲ ದೋಷವಾಚಕ ಶಬ್ದಗಳಿಂದನೂ ವಾಚ್ಯನಾಗಿದ್ದಾನೆ. ಇದು ವಿಶೇಷ. ಸಕಲ ಗುಣವಾಚಕ ಶಬ್ದಗಳಿಂದನೂ ವಾಚ್ಯನಾಗಿದ್ದಾನೆ. ಅದಕ್ಕೂ ಇದು ಒಂದು ಮಾತು ಒಳ್ಳೆ ನಿದರ್ಶನವಾಗುತ್ತೆ. ಅದಕ್ಕೇನೆ ಏನಂತ ಕರೆದ್ರು? ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಅದು ಬ್ರಹ್ಮಸೂತ್ರ, ಇದು ದೃಷ್ಟಾಂತ. ಆಗ ಅದು ಅರ್ಥೋಯಂ ಬ್ರಹ್ಮಸೂತ್ರಾಣ. ಎಲ್ಲ ಶಾಸ್ತ್ರಗಳು ಕೂಡ ಬ್ರಹ್ಮಸೂತ್ರವನ್ನು ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತಾ ಇವೆ ಅಂತ. ಥಿಯರಿ ಅದಿಷ್ಟು ಕೂಡ ಥಿಯರಿ, ಇದಿಷ್ಟು ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೇವೆ. ಈ ರೀತಿ ನಡೀತು. ಯಾವುದನ್ನ? ವಿಷಯ, ಈ ವಿಷಯನೇ ತಗೊಂಡು ಸರ್ವಶಬ್ದ ವಾಚ್ಯನೇ ಅಲ್ಲ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಸೌಂಡ್ ಏನು ಮಾಡ್ತಾರೆ? ನೀವೇ ಹೇಳಿ. ಅವ್ರು ವಿಷಯನೇ ತಗೊಳ್ಳಿಲ್ಲ, ವಿಷಯಾಂತರ ಮಾಡ್ಕೊಂಬಿಡ. ಬೇರೆ ವಿಷಯಗಳೇ, ವಿಷಯ ವಾಕ್ಯ ಬೇರೆ, ಅರ್ಥ ಬೇರೆ, ಎಲ್ಲ ಬೇರೆ. ಇದು ಆಚಾರ್ಯ ಪ್ರತಿಯೊಂದರಲ್ಲೂ ಕೂಡ ಏನು ತೋರಿಸ್ತಾರೆ? ನಿಜವಾದ ಸಮಸ್ಯೆಗೆ ಉಪನಿಷತ್ತುಗಳು, ವಾಕ್ಯಗಳು, ಅದಕ್ಕೆ ಬರೋ ಸಮಸ್ಯೆ ಅದು ಕೂತಾರೆ. ಅಲ್ಲಿ ವಿಷಯ ನೆಕ್ಸ್ಟ್ ಬರೋದು ಓದನೇ ಆಗಿದೆ. ಪ್ರಾಣದ ಕಡೆ ಓದ್ತೀವಲ್ಲಿ ವಿಷಯ ವಾಕ್ಯನೇ ಬದಲಾಯಿಸ್ಬಿಟ್ಟಿದ್ದಾರೆ. ಯಾವ ವಿಷಯ ವಾಕ್ಯ ಇದೆಯೋ ಅದು ಬಿಟ್ಟುಬಿಟ್ಟು ಇನ್ನೊಂದು ವಿಷಯ ವಾಕ್ಯ ಹೇಳ್ತಾರೆ. ಅಲ್ಲಿ ವಿಷಯನೇ ಚೇಂಜ್ ಆಗೋಯ್ತು. ವಿಷಯ ಇರೋದೇ ಒಂದು, ಉತ್ತರ ಕೊಡ್ತಿರೋದೇ ಬೇರೆ. ಅದಕ್ಕೆ ಇದು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಸರ್ವಶಬ್ದ ವಾಚ್ಯತ್ವವನ್ನು ಹೇಳೋದು ಮೊದಲನೇ ಅಧಿಕರಣದ ಮೊದಲನೇ ಅಧ್ಯಾಯದ ದೊಡ್ಡ ಸಾರಾಂಶ. ಅವ್ರ ಪ್ರಕಾರ ಬ್ರಹ್ಮ ಅವಾಚ್ಯ. ಸಮನ್ವಯ ಅಧ್ಯಾಯಕ್ಕೆ ಅರ್ಥನೇ ಇಲ್ಲ. ಹಾಗಿದ್ರೆ ಸಮನ್ವಯ ಮಾಡೋದೇನು? ವಾಚ್ಯತ್ವ ಇಲ್ಲದೆ ಸಮನ್ವಯ ಬರೋದು. ವಾಚ್ಯತ್ವ ಇದ್ದರೆ ಸಮನ್ವಯ ಮಾಡಬೇಕು. ವಾಚ್ಯತ್ವನೇ ಇಲ್ಲ, ಸಂಬಂಧ ಮಾಡೋದಾಗ ಸಮನ್ವಯನ ಅಧ್ಯಾಯದ ಹೆಸರೇ ಕೆಟ್ಟೋಗುತ್ತೆ. ಅದೆಲ್ಲ ಯಾರಿಗೆ ಅರ್ಥ ಆಗುತ್ತೆ? ಇದು ಕೂಡ ಯಾರಿಗೆ ಅರ್ಥ ಆಗುತ್ತೆ? ಆ ಬಗ್ಗೆ ಇನ್ವಾಲ್ವ್ಮೆಂಟ್ ಇರಬೇಕು, ಅದು ಅರ್ಥ ಆಗುತ್ತೆ. ಸುಮ್ಮನೆ ವಾಕ್ಯದ ಎಂಜಾಯ್ಮೆಂಟ್ ಇದ್ರೆ ಉಪಯೋಗ ಇಲ್ಲ. ಲಾಯರ್ ಎಷ್ಟು ವಾದ ಮಾಡಿರ್ಕೊಂಡು ಏನಿರುತ್ತೆ ಅದರಲ್ಲಿ? ಶಬ್ದಗಳು. ಅವರು ಸಫರರ್ ಅಲ್ಲಿರ್ತಾನೆ, ಗೊತ್ತಾಯ್ತಾ? ಇವ್ರು ಸರಿಯಾಗಿ ಗೆದ್ದ, ಬಂತು ಸಂಬಳ ಬಂತು, ಸರಿ ಬರಲಿಲ್ಲ, ಇವನೇನು ಲಾಸ್ ಇಲ್ಲ, ಹೆಸರು ಹೋಯ್ತು, ಇದಾಯ್ತು ಅಷ್ಟೇ ಹೊರತು
ಪರ್ಸನಲ್ ಲಾಸ್ ಇಲ್ಲ ಅದರಲ್ಲಿ ತಿಳಿತಾ. ಬೇರೆ ರೀತಿಯಿಂದ ಲಾಸ್ ಇದ್ದು ಇದಿಲ್ಲ. ಬಟ್ ಅವನಿಗೆ ನಿಜವಾದ ಲಾಸ್ ಅಲ್ಲಿದೆ. ಅವನಿಗೆ ದೊಡ್ಡ ಏನೋ ಕೇಸ್ ಆಗೈತೆ, ಕೇಸ್ ಸೋತೋಗ್ಬಿಟ್ಟು. ಆ ಅರ್ಥ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತಾಡೋದಕ್ಕೂ ನಮಗೆ ಬೇಕಾದವ್ರ ಕೇಸ್ ಹ್ಯಾಂಡಲ್ ಮಾಡೋದಕ್ಕೂ ಬೇರೆಯವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಹೇಗಿರ್ತದೆ. ಇಲ್ಲಿ ಕಮಿಟೆಡ್ಡಾಗಿ ಮಾಡ್ತಾನೆ, ಇಲ್ಲಿ ಅಲ್ಲಿ ಕಮಿಟೆಡ್ಡಾಗಿ ಮಾಡೋದಿಲ್ಲ. ಆದಷ್ಟು ಟ್ರೈ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಕ್ರೆಡಿಟ್ ಬಂತು, ಹೋದ್ರೆ ಹೋಗಲಿ ಅಂತ ಹೇಳಿ. ಇಲ್ಲಿ ಆಗಲ್ಲ, ಆಗಲೇಬೇಕು. ಆ ರೀತಿ ತಿಳ್ಕೊಂಡ್ರೆ ಇದು ಮಹತ್ವ ಗೊತ್ತಾಗೋದು. ಅದಕ್ಕೆ ಮುಮುಕ್ಷ ಜಿಜ್ಞಾಸ ಎಲ್ಲ ಎಂಥದ್ದದು, ಇವರ ಸ್ವರೂಪಕ್ಕೆ ಹಠ ಹಿಡಿದು ಸಾಧಿಸೋದು. ಅದಕ್ಕೆ ಹಠ ಅಂತಾನೆ ಕರೆದಿದ್ದಾರೆ. ಹಠ, ಸಾತ್ವಿಕರ ಹಠ ಒಳ್ಳೆ ಸಾಧನೆ ಮಾಡೋದಕ್ಕೆ, ಕೆಟ್ಟವರ ಹಠ ಕೆಟ್ಟ ಸಾಧನೆ ಮಾಡೋದಕ್ಕೆ. ಅವರಿಬ್ಬರಿಗೂ ಹಠ ಇದೆ. ಮಧ್ಯದವರು ಯಾರವರು? ಸಂಶಯಾತ್ಮ ವಿನಶ್ಯ, ಈ ಕಡೆ ಆ ಕಡೆ ಸುಖ ದುಃಖ ಎರಡೂ ಅನುಭವಿಸ್ತಾ ಇರ್ತಾರೆ. ನಿರಂತರಾನಂದ ವಿಬೋಧ ಸಾರಹ ಸಜಾನಮಾನೋ ಅಖಿಲಮಾದಿಪೌರುಷ ವದನ್ ಶೃಣೋತೀವ ವಿನೋದತೋ ಹರಿಹಿ ಸ ಏಕ ಏವ ದ್ವಿತನು ಮುಮೋದ. ನಿರಂತರ ಆನಂದ ವಿಬೋಧ ಸಾರಹ. ಇಲ್ಲಿ ರಾಮನಿಗೆ ಅಷ್ಟೇ ಅನ್ವಯ ಮಾಡಬಾರ್ದು, ಎರಡು ರೂಪಕ್ಕೂ ಅನ್ವಯ ಇದು. ಒಂದು ನಿರಂತರ ಆನಂದ ವಿಬೋಧ ಸಾರಹ ಸಹ ಜಾನಮಾನಃ ಅಖಿಲಂ ಆದಿಪೌರುಷಃ ವದನ್ ಶೃಣೋತಿ ಇವ. ಇಲ್ಲಿ ರಾಮದೇವರು ಹೇಳಿದರು ಪರಶುರಾಮ ದೇವರಿಗೆ, ಪರಶುರಾಮ ರಾಮದೇವರಿಗೆ ಅಲ್ಲ. ಇಬ್ಬರು ಯಾರು? ಇಬ್ಬರು ತಾನೇ, ಹೇಳ್ತಿರೋದು ತಾನೇ, ಕೇಳ್ತಿರೋದು ತಾನೇನೆ. ಆದ್ದರಿಂದಾನೇ ಇಲ್ಲಿಬ್ಬರಿಗೂ ಈ ಭೇದ ಹೆಸರು ಕೂಡ ಇಲ್ಲ. ವದನ್ ಶೃಣೋತಿ, ವದನ್ ಅದರಿಂದ, ಶೃಣೋತಿ ಇದರಿಂದ. ಒಂದು ರೂಪದಿಂದ ವದನ್, ಇನ್ನೊಂದು ರೂಪದಿಂದ ಶೃಣೋತಿ. ದೇವರ ವೈಶಿಷ್ಟ್ಯ. ವಿನೋದತೋ ಹರಿಹಿ, ಇದೆಲ್ಲ ಏನು ಪರಮಾತ್ಮನ ವಿನೋದತ. ವಿನೋದ ಅಂದರೆ ಏನೋ ಲೀಲಾ, ಲೋಕವತ್ತು ಲೀಲಾ ಕೈವಲ್ಯ. ವಿನೋದತಃ ಹರಿಹಿ ಇದೆಲ್ಲ ವಿನೋದ ಆಗತ್ತಾ ಅಂತ ಕೇಳಿ ವಿನೋದನೇ. ಯಾವುದೋ ಒಂದು ಸಾಯೋ ಸೀನ್ ಮಾಡ್ತಾನೆ ನಾಟಕದೊಳಗೆ, ನೋಡೋರೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅವನಿಗೆ ಭಾರಿ ಖುಷಿ. ಏನಂತ, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಭಾಳ ಎಂಜಾಯ್ ಮಾಡ್ತಾ ಇರ್ತಾವನು. ಆ್ಯಕ್ಷನ್ ಮಾಡ್ತಿರೋದು ದುಃಖದ ಪಾರ್ಟಿಂದು, ಬಟ್ ಎಂಜಾಯ್ಮೆಂಟ್ ಭಾರಿ ಇದೆ ಅವನಿಗೆ. ಅದಕ್ಕೆ ನೋಡೋರು ಎಲ್ಲರೂ ಚಪ್ಪಾಳೆ ಹಾಕ್ಬಿಟ್ಟು ನಡಿ, ಸ್ಟೇಜೇ ಚಪ್ಪಾಳೆ ಹಾಕ್ಬಿಟ್ಟು ನಡಿ ಅಂತೇಳಿ. ಯಾತಕ್ಕೆ? ಅವನಿಗೆ ಗೊತ್ತು ಚಪ್ಪಾಳೆ ಹಾಕ್ತವ್ರಿಗೆ ಏನು ಗೊತ್ತಿದೆ, ನಿಜವಾಗ್ಲೂ ಸತ್ತಿಲ್ಲ ಅಂತ ಗೊತ್ತು. ಬಟ್ ಯಾವ ಥರ ಬೋರ್ಡ್ ಕ್ರಿಯೇಟ್ ಆಗಿದೆ ಅವರಲ್ಲಿ ಈಗ, ಅಬ್ಬಾ ಏನು ಅಳ್ತಿದ್ದಾನೆ ಅವತ್ತು, ಹೀಗೆ ಅಳ್ಬೇಕತ್ತಾರೆ ಅಂತ ಹೇಳಿ. ನಿಜವಾಗಿ ಸತ್ತವರು ಅಷ್ಟು ಅಳೋದಿಲ್ಲ, ಅಷ್ಟು ಜೋರಾಗತ್ತು ಬಿಡ್ತಾರೆ. ಅದು ಆ್ಯಕ್ಷನ್ ಅಂತ ಕರೀತಾರೆ. ಈ ಆ್ಯಕ್ಷನ್ ಕಾನ್ಸೆಪ್ಟ್ ಶುರುವಾಗಿದ್ದೇ ದೇವರಿಂದ. ಏನಂತ ಶುರು ಮಾಡ್ದ? ಸುಳ್ಸೊಳ್ಳೆ ನಾಟಕ, ಗೊತ್ತಿಲ್ಲ ಅಂತ ನಾಟಕ ಮಾಡೋದು, ಗೊತ್ತಿದೆ ಅಂತ ಮಾಡೋದು, ಎಲ್ಲ ತಾನೇ ತಂದೆ ಆ್ಯಕ್ಷನ್ ಎಲ್ಲ ಕೂಡ. ಆತನ ಆ್ಯಕ್ಷನ್ನು ಹುಡುಗರಿಗೆ ಯಾರು ಮಾಡೋಕ್ಕಾಗೋದಿಲ್ಲ. ಅದು ಅನಂತ ರೂಪ ಆದ್ದರಿಂದ ಅನಂತ ಆ್ಯಕ್ಷನ್ ಮಾಡ್ತಂತ. ಎರಡು ಮೂರು ನಮಗೆ ಒಬ್ಬನೇ ಎರಡು ಮೂರು ಆ್ಯಕ್ಷನ್ ಯಾತು ಮಾಡೋಕ್ಕೆ ಬರೋದಿಲ್ಲ. ಅದು ಇರೋದೇ ಒಂದು ದೇಹ. ಸಿನಿಮಾಲ್ಲಿ ತೋರಿಸಿ ಟ್ರಿಕ್ ಅಷ್ಟೇ, ಫೋಟೋಗ್ರಾಫ್ ಟ್ರಿಕ್ಕಲ್ಲಿ ತೋರಿಸ್ತಾರೆ. ನಾಟಕದಲ್ಲಿ ಡಬಲ್ ಆ್ಯಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಫೋಟೋಗ್ರಫಿ ತೋರ್ಸೋಕ್ಕೆ ಬರೋದಿಲ್ಲ, ಪ್ರಶ್ನೆ ಇರೋದಿಲ್ಲ. ಆದ್ದರಿಂದ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ದೇವರಿಗೆ ಅನಂತ ರೂಪ ಇರೋದ್ರಿಂದ ಹೇಗೆ ಮಾಡ್ತಾರೆ. ಅನಂತ ಶಕ್ತಿ ಬೇರೆ ಇದೆ ಜೊತೆಗೆ. ವದನ್ ಶೃಣೋತಿ ಇವ, ಈಗ ಒಂದರ ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ತಂದೆ ರೂಪಗಳು. ಮತ್ತು ಇನ್ನೊಬ್ಬರಿಗೆ ಒಬ್ಬನಲ್ಲಿ ಮತ್ತೊಂದು ಅರ್ಥ. ಅದು ಒಬ್ಬ ಎ ಅಂತಂದರೆ ಬಿ ಇನ್ನೊಬ್ಬರಿದ್ದಾರೆ, ಇಬ್ಬರಲ್ಲಿ ಕೇಳೋದು ಮಾತಾಡೋದು, ಅದೊಂದು ದೇವರ ಅನುಗ್ರಹ ಲೀಲೆ. ವಿನೋದತಃ, ವಿನೋದ ಅಂದರೆ ಹಾಸ್ಯ ಅಲ್ಲ. ವಿನೋದ ಅಂದರೆ ಹಾಸ್ಯ ಅಲ್ಲ. ಏನಂತ ಇದೆ ಅಲ್ಲಿ? ಎಂಜಾಯ್ಮೆಂಟ್ ಅಂತ ಅರ್ಥ. ಹಾಸ್ಯ ಬೇರೆ ಇದು ಬೇರೆ. ಆಚಾರ್ಯ ಬರೀತಾರೆ ಇದರಲ್ಲಿ. ಸದಾಚಾರ ಹೇಳ್ಬೇಕಾದ್ರೆ ಊಟ ಆದಮೇಲೆ ಏನು ಮಾಡಬೇಕು ಅಂದರೆ, ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ ಅಹಶೇಷಂ ನಯೇತ್ ಸಂಧ್ಯಾಂ ಉಪಾಸೀತಾಥ ಪೂರ್ವವತ್. ಊಟ ಆದಮೇಲೆ ವೇದಶಾಸ್ತ್ರ ವಿನೋದ ಮಾಡ್ಕೊಂಡು ಕಾಲ ಕಳೆಯಬೇಕು ಅಂತ ಹೇಳ್ತಾರೆ. ವೇದಶಾಸ್ತ್ರ ವಿನೋದ ನಮಗೇನಿಸುತ್ತೆ ನೋಡೋದು, ಆರ್ಡಿನರಿ ಸೆನ್ಸ್ನಲ್ಲಿ ವೇದಶಾಸ್ತ್ರ ತಮಾಷೆ ಮಾಡ್ಕೊಂಡಿರೋದು ಅಂತ ಹೇಳಿ ಅಲ್ಲ, ಎಂಜಾಯ್ ಮಾಡ್ಕೊಂಡಿರೋದು. ಶಾಸ್ತ್ರವನ್ನು ಓದೋದು ಕೇಳೋದು ಕೂಡ ಎಂಜಾಯ್ಮೆಂಟ್ ಇದ್ದರೆ. ವಿನೋದತಃ ಹರಿಸ್ತಃ ಏಕ ಏವ ದ್ವಿತನುರ್ಮಮೋದ. ಒಬ್ಬನೇ ಪರಮಾತ್ಮ, ಎರಡು ರೂಪ, ದ್ವಿತನು, ಎರಡು ರೂಪಗಳಿಂದ ಈ ರೀತಿ ಮಾಡ್ತಾ ಮುಮೋದ ಎಂಜಾಯ್ ಮಾಡ್ತಾರೆ. ಹೊಸ್ದಾಗಲ್ಲ, ನಿತ್ಯ ಮೋದ ತೋರಿಸ್ತಾರೆ ಅಷ್ಟೇ. ನಮಗೀಗ ಗೊತ್ತಾಗುತ್ತೆ. ನಾಟಕದಲ್ಲೂ ಕೂಡ ಕೆಲವರು ಇರ್ತಾರೆ, ಜನ್ಮದಲ್ಲಿ ಫಸ್ಟ್ ಟೈಮ್ ನಾಟಕ ನೋಡೋರು ಇರ್ತಾರೆ. ಅವ್ರು ನಿಜವಾದ ಹತ್ತು ಬಿಡ್ತಾರೆ. ಯಾಕೆ ಅಂತ ಕೇಳಿದರೆ, ನೋಡೋರಿಗೆ ಸತ್ತೋದ ಅಂತ ತಿಳ್ಕೊಂಡು ಬಿಡ್ತಾರೆ. ಬಟ್ ನಾಟಕ ಅಭ್ಯಾಸ ಇದ್ದವ್ರು ಏನಂತಾನೆ, ಇದು ಆ್ಯಕ್ಷನ್. ಆ್ಯಕ್ಷನ್ ಎಂಜಾಯ್ ಮಾಡ್ತಾರೆ ಇಲ್ಲ ಅದನ್ನೀಗ ಎಂಜಾಯ್ ಮಾಡ್ತಾರೆ. ಗೊತ್ತಾಯ್ತು? ಸುಳ್ಳು ಅಂತ ಗೊತ್ತಿದ್ದು ಎಂಜಾಯ್ ಮಾಡ್ತಾರೆ. ಇವರು ಇನ್ವಾಲ್ವ್ ಆಗಿ ದುಃಖ ಪಡ್ತಾರೆ. ನಾಟಕದಲ್ಲಿ ಇಬ್ಬರು ಇರೋ ಹಾಗೆ ತಮಗಿರುವಾಗ ಏನು ಮಾಡ್ತಾರೆ, ಅದನ್ನು ನಿಜ ಅಂತ ತಿಳ್ಕೊಂಡ್ಬಿಟ್ಟು ದುಃಖಪಟ್ಟು ದೇವ್ರನ್ನ ಬೈತಾರೆ. ನಿತ್ಯ ಅಂತ ಅವನೇ ಕೇಸ್ ಹಾಕೋದು, ಪ್ರೊಪ್ರೇಟರ್ ಡ್ರಾಮಾದ ಮೇಲೆ, ಅವ್ನು ಕೊನೆ ಮಾಡಿಸ್ಬಿಟ್ಟ ಅವನು ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ತಪ್ಪದು. ಅದಕ್ಕೆ ಅಲ್ಲೇ ನಗ್ತಾ ಅವನೇ ಬರ್ತಾನೆ, ಇಲ್ಲಿ ನಾನು ನೋಡಿ ತೋರಿಸ್ತೀನಿ ಅಂತ ಹೇಳ್ತಾ. ಇದು ದೇವ್ರು ಮಾಡಿದ ಆ್ಯಕ್ಷನ್ ಹೀಗಿದೆ. ಒಂದೇ ಆ್ಯಕ್ಷನ್ನು ಕೂಡ ಒಬ್ಬೊಬ್ಬರಿಗೆ ಒಂದು ರೀತಿಯಾದ ಅನುಭವ ಕೊಡುತ್ತೆ. ಇದೆಷ್ಟು ಮಾಡಿ ಕಾರಣ ಹೇಳಿಬಿಟ್ರು ಆಚಾರ್ಯರು. ವ್ಯೂಹ ಕೊಂಚಾನಕರ ಚಿಕ್ರೀಡ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮುಂದೆ
ಒನಬ ಡಿಟೇಲಾಗಿ ಹೇಳ್ತಾರೆ. ಏನಿದ್ರ ಬ್ಯಾಕ್ಗ್ರೌಂಡ್, ಇನ್ನೊಂದು ಬ್ಯಾಕ್ಗ್ರೌಂಡ್ ಏನು, ಇದಿಷ್ಟು ರಸೂಲಿನ ಬ್ಯಾಕ್ಗ್ರೌಂಡ್ ಆಯ್ತು. ಈಗ ಇನ್ನೊಂದು ಬ್ಯಾಕ್ಗ್ರೌಂಡ್ ಇದೆ. ಒಬ್ಬನೇ ದೇವತೆ ಅವತಾರ ಮಾಡಿದಾಗ ಎರಡು ರೂಪಗಳು ಒಂದಕ್ಕೊಂದು ಮೀಟ್ ಆದಾಗ ಗೊತ್ತಾಯ್ತಾ, ಯಾವ ರೀತಿ ನಡ್ಕೋಬೇಕು ಅಂದರೆ ಬೇರೆಯವ್ರು ನಡ್ಕೊಂಡಾಗ ನಡ್ಕೋಬೇಕೆ ಹೊರತು ಅಥವಾ ಐಡೆಂಟಿಟಿ ಬಿಟ್ಕೊಡ್ಬಾರ್ದು. ಐಡೆಂಟಿಟಿ ಬಿಟ್ಕೊಡ್ಬಾರ್ದು ಅಂತ ನಿಯಮ ಇದೆ, ಪರಮಾತ್ಮ ಮಾಡಿರೋ ನಿಯಮ. ಆದ್ದರಿಂದನೇ ಈ ರೀತಿ ಅಸುರಮೋಹನಕ್ಕೆ ಒಂದು ದೇವತೆಗಳಿಗೆ ಪಾಠ ಇದೆ. ನಾನೇ ಹೇಗೆ ಮಾಡ್ತೀನಿ ನೋಡಿ ತೋರಿಸ್ತಾ ಇದ್ದೀನಿ, ನೀವು ಹಾಗೆ ಮಾಡಬೇಕು ಅಂತೇಳಿ. ಅದಕ್ಕೆ ಧರ್ಮರಾಜ, ವಿದುರ, ಜಾಂಬವಂತ 3 ಜನ ಇದ್ದಾರೆ ಮಹಾಭಾರತದ ಕಾಲಕ್ಕೆ. ಜಾಂಬವಂತ ಯಾರು? ಯಮದೇವರು. ವಿದುರ ಯಾರು? ಯಮದೇವರು. ಧರ್ಮರಾಜ ಯಾರು? ಯಮದೇವರು. 3 ರೂಪ ಇದೆ. 3 ರೂಪದಲ್ಲಿ ಸೇರಿದಾಗಲೂ ಕೂಡ ಆ ಗುಡ ದೇವತೆಗಳಿಗೆ ಮರ್ತು ಬಿಡ್ತಾರೆ, ಒಂದೊಂದ್ಸಲ ಅವರು ಮರ್ತು ಬಿಡ್ತಾರೆ. ಆದರೆ ಗೊತ್ತಿದ್ದಾಗಲೂ ಕೂಡ ತೋರಿಸ್ಬಾರ್ದು, ನಾವಿಬ್ಬರು ಒಂದೇ ಅಂತ ಹೇಳಬಾರ್ದು. ವಿದುರ ಜೋಜಿಗೆ ಹೋಗಬೇಡ ಅಂತ ಹೇಳ್ತಾರೆ, ಧರ್ಮರಾಜ ಬರ್ತೀನಿ ಅಂತ ಹೇಳ್ತಾರೆ. ಇಬ್ಬರು ಕೂಡ ಕರಿತಿರೋದು ವಿದುರ, ಹೋಗ್ತಿರೋದು ಧರ್ಮರಾಜ. ನೋಡಿ ದೊಡ್ಡಪ್ಪ ಹೇಳಿದ್ದಾನೆ ಜೂಜಿಗೆ ಬಾ, ನಾನು ಹೇಳ್ತೇನೆ ಜೂಜಿಗೆ ಹೋಗಬೇಡ, ವಿದುರ ಹೇಳೋದು. ಆತ ಮಾತು ಕೇಳ್ತೇನೆ ಅಂತ ಹೋಗ್ಬಿಡ್ತಾನೆ. ಇಬ್ಬರು ಒಂದೇ. ಅಲ್ಲಿ ನಾಟಕ ಅಂತ ಹೇಳಬಾರ್ದು, ಏನಂತ ಹೇಳಬೇಕಲ್ಲಿ? ಅಜ್ಞಾನ. ಯಾವ ರೂಪಕ್ಕೆ ಅಜ್ಞಾನ? ವಿದುರ ರೂಪಕ್ಕೆ ಕೂಡ ಜ್ಞಾನ ಇದೆ. ಇಲ್ಲಿ ಹೀಗೆ ಹೇಳಬಾರ್ದು, ರಾಮರೂಪಕ್ಕೆ ಜ್ಞಾನ, ಪರಶುರೂಪಕ್ಕೆ ಅಜ್ಞಾನ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಇದು ಯೋಚನೆ ಮಾಡಿ. ಗೊತ್ತಿದ್ದು ಹಾಗೆ ಮಾಡ್ತಾನೆ ಪರಮಾತ್ಮ, ಸರ್ವಜ್ಞ. ಇದೇ ರೀತಿ ಸತ್ಯಭಾಮ, ರುಕ್ಮಿಣಿ ಅವರೇನು ಮಾಡ್ತಾರೆ? ಇಬ್ಬರು ಕೂಡ ಪಾರಿಜಾತ ಪುಷ್ಪ ನಾರದರು ಆ ಕಡೆ ಕೊಟ್ಟರು, ಕೃಷ್ಣನ ಕೈಯಲ್ಲಿ ಅಲ್ಲಿ ಕೊಟ್ಟರು. ದೊಡ್ಡ ಗಲಾಟೆ ಶುರುವಾಯಿತು. ನನಗೆ ಇದು ಮಾಡಲಿಲ್ಲ ಸತ್ಯಭಾಮಾದಿ. ಪರಮಾತ್ಮ ಮತ್ತೆ ಹೋಗಿ ಸಮಾಧಾನ ಮಾಡಿ ಪರಿಜಾತ ವೃಕ್ಷರೇ ತರ್ತೇನೆ ಅಂತೇಳಿ ಹೊರಟ. ನೋಡ್ರಿಗೆ ಏನಿಸುತ್ತೆ ಅದಿಷ್ಟು ಕೂಡ? ರುಕ್ಮಿಣಿ ಯಾರು? ಮಹಾಲಕ್ಷ್ಮಿ. ಸತ್ಯಭಾಮ ಯಾರು? ಮಹಾಲಕ್ಷ್ಮಿ. ಇಬ್ಬರೂ ಒಂದೇ. ಇದೇ ರೀತಿ ಮಾಡಿದ್ದೆ. ಅಲ್ಲಿ ಸತ್ಯಭಾಮ ಹಠ ಹಿಡಿದು ಗೆದ್ದು ಬಿಟ್ಲು. ನಾನು ರುಕ್ಮಿಣಿಗೆ ಕಡಿಮೆ ಅಲ್ಲ ಅಂತ ಹೇಳಿದರು. ಇವೆಲ್ಲ ಲೋಕ ಸ್ವಭಾವ ತೋರಿಸಿದ್ರು. ಅಲ್ಲಿ ಪೂರ್ಣ ಜ್ಞಾನ, ಮತ್ತೆ ಅಜ್ಞಾನ ಹೆಸರು ಕೂಡ ಇಲ್ಲ, ಪೂರ್ಣ ಜ್ಞಾನ. ಹನುಮಂತ, ಭೀಮಸೇನ ಇಬ್ಬರು ಒಂದೇನೆ, ಇಬ್ಬರು ಪೂರ್ಣ ಪ್ರಜ್ಞರೇ. ಹೇಳಿದ ಅಣ್ಣ ಅಂತೀತ, ತಮ್ಮ ಅಂತಾತ. ಅಣ್ಣನೇ ಉಪಕಾರ ಆಗಬೇಕು ಅಂತ ಆತ. ಅಯ್ಯೋ ಸೋತು ಬಿಟ್ಟೆ, ಬಾಲ ಎತ್ತಲಿಕ್ಕಾಗಲಿಲ್ಲ ಅಂತ ಅವರು. ಇಲ್ಲಿ ಹೇಗೆ ಧನುಷಂತ ಅಲ್ಲೂ ಹಾಗೇನೆ, ಬಾಲ ಎತ್ತಲಿಕ್ಕೆ ಆಗಲಿಲ್ಲ. ಕೊನೆಗೆ ಏನು ಮಾಡಿದರು? ಅಯ್ಯೋ ಭಾರಿ ಕಷ್ಟ ಆಯಿತು ಅಂತ ಹೇಳಿದ್ರೆ, ಅವನು ಯಾರು ಹೋಗ್ತೋ ಅಂತ ನಮಸ್ಕಾರ ಮಾಡಿದರೆ, ನಾನು ನೋಡಿ ಹನುಮಂತ ಅಂತ ತೋರಿಸ್ಬಿಟ್ಟ. ಅಯ್ಯೋ ನಿರೂಪ ತೋರಿಸು ಅಂತ ಕೇಳಿದ. ರಾಮಾಯಣದ ಕಾಲ ಸಮುದ್ರ ಹಾರಿದೆಲ್ಲ, ರೂಪ ತೋರಿಸು ಅಂತ ಕೇಳಿದ. ಹನುಮಂತ ತೋರಿಸಿದ. ಬಾಬಾ ಎಂಥ ರೂಪ ಅಂತ ಆಶ್ಚರ್ಯಪಟ್ಟ ಭೀಮಸೇನ. ಇವೆಲ್ಲ ಏನಿದು? ಇದೇ ಮೆಸೇಜ್. ಸೊ 3 ಕೇಸ್ ಇದೆ. ನಾರಾಯಣ ರೂಪಗಳಲ್ಲಿ, ಲಕ್ಷ್ಮೀ ರೂಪಗಳಲ್ಲಿ ಏನಿಲ್ಲ, ಆಯಾ ರೂಪಗಳಲ್ಲಿ ನಾರಾಯಣ ಪರಸ್ಪರ ಭೇದ ಇಲ್ಲ, ಇವರು ಪರಸ್ಪರ ಭೇದ ಇಲ್ಲ. ವಾಯುದೇವರಿಗೆ ಅಜ್ಞಾನಾದಿಗಳಿಲ್ಲ. ಗೊತ್ತಾಯ್ತಾ? ಉಳಿದವರಿಗೆ ಅಜ್ಞಾನ ಇದ್ದ ಸಮಸ್ಯೆನೇ ಇಲ್ಲ. ಅವ್ರಿಗೆ ತಪ್ಪು ಅಂತಲೇ ಹೇಳಬೇಕು, ಅದರ್ವೈಸ್ ತಪ್ಪು ಮಾಡ್ದ ಅಂತಲೇ ಹೇಳಬೇಕೆ ಹೊರತು ಡಿಫೆಂಡ್ ಮಾಡೋಂಗಿಲ್ಲ. ಆದರೆ ಇಲ್ಲಿ ಹಾಗಲ್ಲ, ತಪ್ಪು ಅಂತ ಯಾರಿಗೂ ಹೇಳಾಗಿಲ್ಲ. ಹೇಳಿದ್ರೆ ತಪ್ಪಾಗತ್ತೆ, ತಪ್ಪು ಅಂತ ಹೇಳಿದ್ರೇ ತಪ್ಪಾಗತ್ತೆ. ಗೊತ್ತಾಯ್ತಾ? ಅಲ್ಲಿ ಸರಿ ಅಂತಲೇ ಒಪ್ಕೋಬೇಕಲ್ಲ. ಇದೆಲ್ಲ ತಿಳಿಸ್ ಬ್ಯಾಕ್ಗ್ರೌಂಡ್ ಇದಿಷ್ಟು ಕೂಡ. ಆಚಾರ್ಯ ಇಲ್ಲೇ ಹೇಳಲಿಲ್ಲ ಅದು, ಯಾಕಂದರೆ ಹೆವಿ ಆಗ್ತದೆ. ಇಲ್ಲಿ ಮುಂದೆ ಹನುಮಂತರ ವಿಷಯ ಬಂದು ಡೇಲೇ ಬರೀತಾರೆ. ಇದೇ ವಿಷಯನೇ ಅಲ್ಲ, ಅದು ಬೇರೆ. ಅದು ಅಲ್ಲಿ ಹೇಳ್ಬೇಕಾದ್ರೆ ಇದನ್ನ ಹೇಳ್ತಾರೆ. ನಮ್ಮ ವಾಯುಸ್ತುತಿ ಗಚ್ಚನ್ ಸೌಗಂಧಿಕಾರ್ಥಂ ಪಚ ಹನುಮತಃ ಪುಚ್ಚಮಚ್ಚಸ್ಯ ಭೀಮಃ ಪ್ರೋದ್ಧರ್ತು ನಾಶಕತ್ಸ ತ್ವಮೂರು ವಪುಷ ಭೀಷಯಾಮಾಸ ಚೇತಿ. ಪೂರ್ಣಜ್ಞಾನ ಉಜಸೋಸ್ತೆ. ಎಂಥವ್ರು ಈಗ ಇಬ್ರು ಮಾಡಿದ್ದೇನು ನೀವೀಗ? ಗುರುತೋ ವಪುಷೋ ಶ್ರೀಮದ್ ಆನಂದ ತೀರ್ಥ ಕ್ರೀಡಾ ಮಾತ್ರಂ ತದೇತತ್ ವಿನೋದ ಕ್ರೀಡಾ ಮಾತ್ರಂ ವಿನೋದ ಮಾತ್ರಂ. ಅದೇ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಸುಧಿಯಾಂ ಪ್ರಮದದ, ದ್ವೇಷಭಾಜಾಂ ಮೋಹಕ. ಎರಡಾಯ್ತು. ಸುಧಿಯಾಂ ಸಜ್ಜನರಿಗೆಲ್ಲ ಆನಂದ ಕೊಡುತ್ತೆ, ಒಳ್ಳೆ ಆ್ಯಕ್ಷನ್ ಮಾಡಿ ತೋರಿಸಿದ್ದಾನೆ. ಇದನ್ನು ನಾವು ಇನ್ಮೇಲೆ ನಾವು ಅನುಷ್ಠಾನ ಮಾಡಬೇಕು. ಇವರಿಗೆ ಏನು ಹೇಳ್ತಾರೆ ಇವರು ಒಂದೇ ಅಂತೇಳಿ ನೋಡಿದ್ರೆ ಹಣೆ ಬರ ಅವ್ರು ಹೇಗಿದೆ. ಹನುಮಂತ ಎಷ್ಟು ಚೆನ್ನಾಗಿ ಮಾಡಿ ಭೀಮಸ ಏನೂ ಆಗಲಿಲ್ಲ. ಇವತ್ತಿಗೂ ಅದೇ ಕಾನ್ಸೆಪ್ಟೇ ಜನಗಳಿಗೆ ಇರೋದು. 11 ರೂಪಾಯಿ ಪೂಜೆ ಮಾಡ್ತಾರೆ, ಭೀಮರೂಪ ಮಾತ್ರ ಪೂಜೆ ಮಾಡೋದಿಲ್ಲ. ಯಾಕಂದರೆ ಒಂದು ಸ್ವಲ್ಪ ಇದ್ರ ಟೈಪ್ ಇದು. ಭೀಮರೂಪ ಅಂತ ಹೇಳಿದರೆ ಅಷ್ಟಕ್ಕಷ್ಟೇ ಇದ್ದಾಗ ಲೆಕ್ಕ. ಅದು 11 ರೂಪದ ಬಗ್ಗೆ ಭಾರಿ ಇದು. ಅದು ರೂಪರು ಭೇದ ತಿಳ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಜನಕ್ಕೆ ಭೇದ ಇದೆ. ಇನ್ನು ಆಚಾರ ಬಗ್ಗೆ ಅದು ಗೊತ್ತೇ ಇಲ್ಲ ಜನಗಳಿಗೆ. ನಮ್ಮವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತದೆ, ಗೊತ್ತೇ ಇಲ್ಲ. ಇಷ್ಟೆಲ್ಲ ತಿಳ್ಕೊಂಡಾಗ ಅದು ಎಲ್ಲಿ ತಪ್ಪು ಮಾಡ್ತೇವೆ ಗೊತ್ತಾಗಲ್ಲ. ಹರಿಕಥಾಮೃತದಲ್ಲಿ ಅದಕ್ಕೆ ಹೇಳಬೇಕಾದ್ರೆ ಹನುಮದಾದ್ಯವತಾರಗಳ ಭೇದಗಳ ಪೇಳುವ ದೈತ್ಯ. ಹನುಮದ್ ರೂಪ ಭೀಮರ ಮಧ್ಯ ರೂಪಕ್ಕೆ ಭೇದ ಹೇಳಿದರೆ ಏನಾಗುತ್ತೆ ಅಲ್ಲಿಗೀಗ? ಭೇದ ಅಂದರೆ ಎಂಥ ಭೇದ? ಗುಣಾದಿಗಳಲ್ಲಿ ಭೇದ ಹೇಳಿದರೆ ತಪ್ಪದು. ಹೇಳಿತಾ? ದೇವ್ರ ರೂಪಗಳು ಈಗ ದೊಡ್ಡ ಪ್ರಮೇಯನ ತಿಳ್ಕೊಳ್ಳೋಕೆ ಇಷ್ಟೆಲ್ಲ ಹೇಳಿದ ಮಾತಿದೆ. ನಮಗೆ ಒಂದು ಅರ್ಥ ಆಗುತ್ತೆ ಇಷ್ಟೆಲ್ಲ ನೋಡಿದಾಗ. ಬೆಂಕಿ ಎಲ್ಲಿದ್ದರೂ ಬೆಂಕಿನೇ. ನಮ್ಮನೆ ಬೆಂಕಿ ಸುಡುತ್ತೆ, ಬೇರೆಯವ್ರ ಮನೆ ಸುಡೋದಿಲ್ಲ. ಬೇರೆಯವ್ರ ಮನೆ ಬೆಂಕಿ ನಮ್ಮನ್ನು ಸುಡುತ್ತೆ, ನಮ್ಮನೆ ಬೆಂಕಿ ನಮ್ಮ ತಾನೇ ಸುಡ್ಲಿಕ್ಕಿಲ್ಲ. ಅದು ನಾಯಿನ ಬೆಂಕಿ, ನಮ್ಮನೆ ನಾಯಿ ಅಂತ ಹೇಳೋದಕ್ಕೆ
ಅಲ್ಲ, ಅದು ಬೆಂಕಿ ಕೂಡ ಒಂದೇನೆ, ಭೇದ ಇಲ್ಲ. ಯಾರ ಮೇಲೆ ಇದ್ರು ಬೆಂಕಿ ಅನ್ನೋದು ಬೆಂಕಿನೇ. ರೂಪ ದೇವರು ಎಲ್ಲಿದ್ದರೂ ಪೂರ್ಣ ದೇವನೇ. ಪೂರ್ಣಮದ ಪೂರ್ಣವೇದಂ ಪೂರ್ಣಾತ್ ಪೂರ್ಣ ಮುದಚ್ಚೆ. ಇದು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಬೆಂಕಿಯಲ್ಲಿ ಕಾಣೋ ಕೂಡ ಇಲ್ಲಿ ದೇವರಲ್ಲಿ ಕಾಣಬೇಕು ನಾವು. ಬೆಂಕಿ ಯಾರು? ಪರಶುರಾಮ ದೇವರೇನೆ. ಯಾರಿರೋದು ಬೆಂಕಿ? ಅಗ್ನಿ, ಒಳ ಪರಶುರಾಮ ದೇವರು. ಭೇದ ಇಲ್ಲ, ಸ್ಪಷ್ಟ ಆಯ್ತಾಗ. ರಾಮದೇವ್ರ ಪ್ರತಿ ಇಬ್ಬರಿಗೂ ಭೇದ ಇಲ್ಲವೇ ಇಲ್ಲ. ಪುಣ್ಯಕ್ಕೆ ಯಾರು ಅದು ತಿಳ್ಕೊಂಡು ಹೊರಟು ಮಾಡಿಲ್ಲ ಕೆಲಸನ. ನಮ್ಮನೆ ಬೆಂಕಿ ಬಿದ್ದಿದೆಯಾ ಬಿಡು, ಏನಾಗಲ್ಲ ಬಿಡು ಅಂತ ಯಾರು ಹೇಳ್ತಾರಾ? ಇನ್ನೂ ಜ್ವರ ಹೊಡ್ಕೊಂಡು ಹೋಗ್ತಾರೆ. ಯಾಕಂದರೆ ಬೇರೆಯೊಬ್ಬನಿಗಿಂತ ತಮ್ಮನೆ ಬೆಂಕಿ ದಾಸೆ ಇದೆ ಅವನಿಗೆ. ಅಲ್ಲಿ ಅರ್ಥ ಮಾಡ್ಕೋಬೇಕು, ಬೆಂಕಿ ಎಂತ ದೇವರೆಲ್ಲ ಬೆಂಕಿ, ಅದರಲ್ಲಿ ಒಂದು ಗುಣ ಇದೆ. ಇನ್ನು ದೇವ್ರಿಗೆ ಹೇಗಿರ್ಬೇಕು ಯೋಚನೆ ಮಾಡಿ, ಅದು ಭಕ್ತಿ ಆಗತ್ತೆ. ದೇವರಲ್ಲಿರೋ ಗುಣಗಳೆಲ್ಲ ಭಕ್ತಿ ಆಗುತ್ತೆ. ಸೊ ಪರಶುರಾಮ ದೇವರ ರೂಪದ ಮಹಿಮೆ ಇದಿಷ್ಟು ಕೂಡ ರಾಮರೂಪದ ಮಹಿಮೆನೂ ಹೌದು. ಇದೆಲ್ಲ ಟೈಮ್ ಇನ್ನೂ ಮುಗುದಿಲ್ಲ, ಅದನ್ನು ನಾಳೆ ದಿವಸ ಕಂಟಿನ್ಯೂ ಆಗುತ್ತೆ. ಇನ್ನೂ ತುಂಬ ವಿಷಯ ಹೇಳ್ತಾರೆ. ಏನೋ ಯಾವ್ದಾ? ಹಾಂ, ಹೌದು 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 ಹಾಂ ಹೌದು. ಅದೇ 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 ಎಕ್ಸಾಂಪಲ್ ಅದು. ನಮ್ಮಲ್ಲೇನೆ ಒಂದು ಬೆಳಗ್ಗೆ ಹೇಳ್ಬೇಕು ಅಂತ ಒಂದು ಮನಸ್ಸು, ಹೇಳ್ಬಾರ್ದು ಇನ್ನೊಂದು ಮನಸ್ಸು. ಗೊತ್ತಾಯ್ತಾ? ಅದೇ ಅದೇ ಎಂಥದ್ದು ಅಲ್ಲಿ ಎರಡು ರೂಪಗಳಲ್ಲಿ ಘರ್ಷಣೆ. ನಮ್ಮದೇ ಮನಸ್ಸು ಏನಾಗಿದೆ ಈಗ, ಶಾಸ್ತ್ರ ಓದಿದ ಮನಸ್ಸೆಲ್ಲ ಅದ್ರೂ ಕೊಡುತ್ತೆ, ಬೇರೆದ ಮನಸ್ಸೆಲ್ಲ ಅಪೋಸ್ ಮಾಡುತ್ತೆ. ಪೂರ್ವಪಕ್ಷ ಸಿದ್ಧಾಂತ ಎರಡು ಒಟ್ಟಿಗೆ ಬಂದಾಗ ನಮ್ಮ ಮನಸ್ಸಲ್ಲಿ ಸಂಶಯ ಉತ್ತರ ಇದೆಯಿಲ್ಲ, ಪ್ರಶ್ನೆಗೆ ಉತ್ತರ ಬರುತ್ತೆ, ಇಲ್ಲ ಆ ಥರ ಬರುತ್ತೆ. ಅಲ್ಲಿ ಕನ್ಫ್ಯೂಷನ್ ಬಂದ ಕಾಲಕ್ಕೆ ಓಲಾಟ ಶುರುವಾಗುತ್ತೆ. ಮಾಡೇ ಮಾಡ್ತಾರೆ. ವಿಮಾನ ದೇವತೆಗಳ ರೋಲ್ ಇದ್ದೇ ಇದೆ ಇಲ್ಲಿ. ಹೌದು ಹೌದು ಹೌದು. ಅದಕ್ಕೆ ಜ್ಞಾನ ಕೊಡೋದು ಯಾತಕ್ಕೆ ಕೇಳ್ತೇವೆ ನಾವೀಗ? ಜ್ಞಾನ ಬಂದರೆ ಸಾಲದು. ದಾಲ್ಡೆ ಕೊಡ ಎಲ್ಲಿಂದ ಬರ್ಬೇಕದು? ಅವರೇ ಕೊಡಬೇಕು. ಮನಸ್ಸು ಸರಿ ಇದ್ರೆ ಸರಿಯಾದ ಜ್ಞಾನ ಬರುತ್ತೆ. ಮನುತೇ ಇತಿ ಮನಃ, ಮನಸ್ಸಿಗೆ ಅರ್ಥನೇ ಅದು. ಅಭಿಮಾನಿ ದೇವರು ಅನುಗ್ರಹ ಮಾಡದೆ ಹೋದರೆ ನಮಗೆ ಎದುರಿಗಿದ್ರು ತಿನ್ನಕ್ಕಾಗೋದಿಲ್ಲ. ಎಲ್ಲ ಬಡಿಸಿರ್ತಾರೆ. ಕೃಷ್ಣಾರ್ಪಣ ಅಂತ ಹೇಳೋರಿಗೆ ತಿನ್ನಕ್ಕಾಗೋದಿಲ್ಲ, ಆ ಟೈಪ್ ಅದು. ಅವ್ರು ಹೇಳಿ ಅನುಜ್ಞೆ ಕೊಡೋರಿಗೆ ತಿನ್ನಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ದೇವತೆಗಳ ಕಾನ್ಸೆಪ್ಟನ್ನು ಒಪ್ಪಿದವರಿಗೆ ಆ ಸಮಸ್ಯೆ ಬರೋದಿಲ್ಲ. ಅಲ್ಲಿ ಆ ರೂಪಗಳಿಗೆ ಬಂದ ಗೊಂದಲ, ಇಲ್ಲಿ ನಮಗೆ ನಮ್ಮ ಯೋಗ್ಯತೆ ತಕ್ಕಂತೆ ಅವ್ರು ಕ್ರಿಯೇಟ್ ಮಾಡೋ ಗೊಂದಲ. ಯಾರು ಸರಿ? ಅದಕ್ಕೆ ನಮೋಸ್ತು ತಾತ್ವಿಕ ದೇವ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಹ ಸರ್ವ ಇವೆ. ನಿಮ್ಗೆ ಗೊತ್ತಾ? ನೀವೇ ಪ್ರೇರೇಪಣೆ ಮಾಡಬೇಕು. ದೇವರಿಗೆ ಸರೆಂಡರ್ ಆಗ್ತೇವೆ. ಪ್ರಚೋದಯ ನೀನೇ ಹಾಕ್ಬೇಕು. ನಮ್ಮ ಮನಸ್ಸಿನ ನಮ್ಮ ಲಿಮಿಟೇಷನ್ ನಮಗೆ ಗೊತ್ತಿದೆ. ಆದ್ದರಿಂದ ಈಗ ದೇವರಲ್ಲಿ ಸರೆಂಡರ್ ಆಗಬೇಕು.